ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 25ನೇ ತಾರೀಕು ಮಾರ್ಚ್ 2024 ಸೋಮವಾರ. ಶೋಭಕೃತ್ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸೆ, ಶುಕ್ಲ ಪಕ್ಷದ ಪೌರ್ಣಮಿ, ಉತ್ತರಾ ಫಾಲ್ಗುಣಿ ನಕ್ಷತ್ರ, ವೃದ್ಧಿಯೋಗ, ಭವಕರಣ. ಇವತ್ತಿನ ಪಂಚಾಂಗ ಫಲ. ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಹೋಳಿ ಬಣ್ಣಗಳ ಹಬ್ಬ ನೋಡಿಕೊಂಡು ನೀರು, ಬರಗಾಲ ಏನೂ ಮಾತಾಡ್ಲಿಕ್ಕೆ ಆಗೋಲ್ಲ ಮಕ್ಕಳೇ. ನಮ್ಮಲ್ಲಿ ಯಾವಾಗ ಅಧರ್ಮಗಳು ಹೆಚ್ಚಾಗುತ್ತೋ ಅಧರ್ಮ ಬುದ್ಧಿ. ನಾವೇನಾಗ್ಬಿಟ್ಟಿದ್ದೇವೆ, ಏನ್ ಕೊಟ್ರು ಬಾಚ್ಕೊಳ್ಳೋ ಅಂಥದ್ದಾಗ್ಬಿಟ್ಟಿದ್ದೇವೆ. ಬಿಟ್ಟಿ ತೆಗೆದುಕೊಳ್ಳಬಾರದು, ಬಿಟ್ಟಿ ಕೊಡಬಾರದು ಅಂತೇವೆ. ಅವನ್ ನಮ್ ದುಡ್ಡೇ ಕೊಡ್ತಿರೋದು, ಆದ್ರೆ ನಾವ್ ಇನ್ನಷ್ಟು ಇನ್ನೇನಾಗುತ್ತೆ. 10 ಜನರನ್ನ ಕಿತ್ಕೊಂಡು 4 ಜನಕ್ಕೆ ಕೊಟ್ರೆ, ಇಲ್ಲ 1000 ಜನದ ಕಿತ್ಕೊಂಡು ಒಂದು 50 ಜನಕ್ಕೆ ಕೊಟ್ರೆ ನಿಜವೇನ? ಅಷ್ಟು ಜನರ ಹೊಟ್ಟೆ ಉರಿ, ಸಂಕಟ, ಬಾಧೆ ಯೋಚನೆ ಮಾಡಿ ನೋಡಿ. ಅನುಭವಿಸ್ಬೇಕು. ಅದುವೇ ಚಂದ್ರಗ್ರಹಣ. ನಮಗಲ್ಲದೇ ಇರಬಹುದು. ಇದೆ. ನಿನ್ನೆ ಹಾಕೊಂಡು ರಿಸರ್ಚ್ ಮಾಡ್ತಾ ಕೂತಿದ್ದೆ. ರಾತ್ರಿ 1 ಗಂಟೆ ಆಗಿದೆ. ಯಾವ ಭಾಗದಲ್ಲಿ ಆಗುತ್ತೆ. ಮೊನ್ನೆ ಗಾಬರಿ ಪ್ರಸಂಗ. ಒಂದು ರೀತಿ ಏನೋ ಇದು ಈ ಭಾಗಗಳಲ್ಲಿ ಆಗುತ್ತಲ್ಲ. ಅದರಲ್ಲೂ ಕ್ರೋಧ ನಾಮ ಸಂವತ್ಸರ ಬರ್ತಕ್ಕಂಥದ್ದು 1964 ಈ ಥರದ್ದೊಂದು ನಡೆದಿತ್ತು. ರಷ್ಯಾ ಭಾಗದಲ್ಲಿ ಒಂದು ಯುದ್ಧ ಭೀತಿ, ಯುರೋಪ್ ಕಂಟ್ರಿಗಳಲ್ಲಿ ಯುದ್ಧ ಭೀತಿ. ಗಮನಿಸಿ ನೋಡಿ. ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡು, ಅಲ್ಲೊಂದು ಗ್ರಹಣದ ಛಾಯೆ ಇದೆ. ರಷ್ಯಾದಲ್ಲಿ ಒಂದು ರೀತಿಯ ಬಹುದೊಡ್ಡ ಖಗ್ಗೋಲೆ ನಡೆದಿದೆ. ಒಂದು ಬಹುದೊಡ್ಡ ದೊರೆಸಾನೆಗೆ ಕ್ಯಾನ್ಸರ್ ಕಾಯಿಲೆ ಅಂತ. ಇನ್ನೂ ಏನೇನೋ ಇದೆ ಆ ಭಾಗಗಳಲ್ಲಿ. ಅದರಲ್ಲೂ ಈ ಬಾರಿಯ ಚಂದ್ರಗ್ರಹಣ ಯುರೋಪ್, ಆಮೇಲೆ ನಾರ್ತ್ ಈಸ್ಟ್ ಏಷ್ಯಾ, ಚೈನಾ ಭಾಗದಲ್ಲೂ ಕೂಡ ಒಂದು ಇದಾಗ್ತಕ್ಕಂಥದ್ದು. ರಷ್ಯಾ, ಕಜಕಿಸ್ತಾನ, ಚೈನಾ, ಆಮೇಲೆ ಉತ್ತರ ಹಾಗೂ ದಕ್ಷಿಣ ಅಮೆರಿಕ ಭಾಗಗಳಲ್ಲಿ, ಸಮುದ್ರ ತೀರಗಳಲ್ಲಿ, ಸಮುದ್ರ ಭಾಗದಲ್ಲಿ ಈ ಒಂದು ಚಂದ್ರಗ್ರಹಣದ ಪೂರ್ಣ ಪ್ರಭಾವ ಇರತಕ್ಕಂಥದ್ದು. ಅಂದ್ರೆ ಅಕಾಲಿಕ ಮಳೆ, ಇಲ್ಲ ಬಿರುಗಾಳಿ ಮಳೆ, ಇಲ್ಲ ಮಳೆಯೇ ಇಲ್ಲದಾಗೆ ಬರತಕ್ಕಂಥ ಮೇಘಗಳನ್ನ ಛೇದ ಮಾಡತಕ್ಕಂಥದ್ದು. ನೋಡಿ, ನಾವು ಒಂದು ದೇಶ ಅಂತ ಹೇಳ್ತಿದ್ದಾಗೆ ಬೇರೆ ದೇಶಗಳ ಜೊತೆ ವ್ಯಾಪಾರ ವ್ಯವಹಾರ, ಬೇರೆ ಬೇರೆ ರೀತಿಯ ಒಪ್ಪಂದಗಳಿರ್ತವೆ. ನಾವು ಡಿಪೆಂಡ್ ಆಗಿರ್ತೇವೆ, ಅವರು ಡಿಪೆಂಡ್ ಆಗಿರ್ತಕ್ಕಂಥದ್ದು ಇರುತ್ತೆ. ಸೊ ಅದರ ಪ್ರಭಾವವನ್ನ ನಾವು ಯಾವ ಈ ದೇಶಗಳಿದಾವೋ ಅಲ್ಲೊಂದಿದೆ ಯುದ್ಧ ಭೀತಿ, ಮಳೆ ಭೀತಿ, ಭೂಮಿಯ ಕಂಪನ. ಅದರಲ್ಲೂ ಈ ಒಂದು ಮಿಥುನ ಲಗ್ನದಲ್ಲಿ ಆಗ್ತಿರ್ತಕ್ಕಂಥ ಒಂದು ಪ್ರಭಾವ. ಈ ಒಂದು ಗ್ರಹಣ ಬೆಳಿಗ್ಗೆ ಒಂದು ಸುಮಾರು ಹೆಚ್ಚು ಕಡಿಮೆ 10, 20, 25ರಿಂದ ಮಧ್ಯಾಹ್ನ 3 ಗಂಟೆವರೆಗೂ ಇರತಕ್ಕಂಥ ಒಂದು ಚಂದ್ರಗ್ರಹಣ ಪ್ರಭಾವ ಭಾರತದ ಮೇಲೆ ಇಲ್ಲ ಅಂದರೂ ಕೂಡ ಈ ದೇಶಗಳ ಜೊತೆ ಇರತಕ್ಕಂಥ ಒಂದು ಸಂಬಂಧಗಳು, ವ್ಯವಹಾರಗಳು ನಮ್ಮ ಮೇಲೆ ವಿಪರೀತ ದೊಡ್ಡದಾಗಿ ಬೀಳತಕ್ಕಂಥದ್ದು. ಅಕ್ಕಿಯ ಬೆಲೆ ಗಗನಕ್ಕೆ ಇರುತ್ತೆ, ಆಹಾರ ಪದಾರ್ಥಗಳ ಬೆಲೆ ಗಗನಕ್ಕೆ ಇರುತ್ತೆ, ತರಕಾರಿ, ಸೊಪ್ಪು, ಹೂವು, ಹಣ್ಣು ಇವುಗಳ ಬೆಲೆ ಗಗನಕ್ಕೆ ಇರುತ್ತೆ. ಮನುಷ್ಯ ಮತ್ತಷ್ಟು ಮಲಿನವಾಗ್ತಾನೆ, ಮತ್ತಷ್ಟು ವಿಕೃತ ಆಗ್ತಾನೆ. ಚಂದ್ರ ಅಂದಿದ್ದೆ ಮನಸ್ಸು, ತೃಪ್ತಿ, ಸಂತೃಪ್ತಿ, ಸುಖ, ಅಮ್ಮ, ಅನ್ನ, ನೆಮ್ಮದಿ, ಶಕ್ತಿ, ಇವೆಲ್ಲದಕ್ಕೂ ಕಾರಕತ್ವಸು ಶಕ್ತಿ ಕುಸಿಯುತ್ತದೆ. ಇದು ನಡೀತಿರ್ತಕ್ಕಂಥದ್ದು. ಸೊ ಯಾವ ರಾಶಿಗೆ ಈ ಒಂದು ಗ್ರಹಣ ಛಾಯೆ ಪ್ರಭಾವ ಬೀರುತ್ತೆ ಅನ್ನುವ ಮೊದಲು ವಿಶೇಷವಾಗಿ ಇವತ್ತಿನ ಶುಭ ಸಮಯದ ಬಗ್ಗೆ ಹೇಳಿಬಿಡ್ತೇನೆ. ಮಧ್ಯಾಹ್ನ 12 ಗಂಟೆ 1 ನಿಮಿಷದಿಂದ
ಮಧ್ಯಾಹ್ನ 12:49 ಆದರೂ ಸ್ವಲ್ಪ ಎಚ್ಚರಿಕೆಯೇ. ಮಧ್ಯಾಹ್ನ 12:49 1:38, ಮಧ್ಯಾಹ್ನ 3:16 4:04, ಬೆಳಿಗ್ಗೆ 8:46 ಬೆಳಿಗ್ಗೆ 9:35 ತೊಂದರೆ ಕೊಡತಕ್ಕಂಥ ಸಮಯಗಳು. ಇದು ಸರ್ವಸಾಧಾರಣವಾಗಿ ಎಲ್ಲರಿಗೂ ಅಪ್ಲೈ ಆಗ್ತಕ್ಕಂಥದ್ದು. ಮತ್ತೊಮ್ಮೆ ಹೇಳ್ತಾನೆ, ತೊಂದರೆ ಕೊಡುವ ಸಮಯ ಮುಹೂರ್ತ ಬೆಳಿಗ್ಗೆ 8:46 9:35, ಮಧ್ಯಾಹ್ನ 12:49 1:38, ಮಧ್ಯಾಹ್ನ 3:16 4:04 ಎಳೆದಾಟ, ತೊಂದರೆ, ಒದ್ದಾಟ ಇವುಗಳ ಒಂದು ಪ್ರಭಾವ ಸೂಚಿಸ್ತಿರ್ತಕ್ಕಂಥದ್ದು ಎಚ್ಚರಿಕೆ. ಇನ್ನು ದಿನ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ತಾರಾಬಲ ಗೊತ್ತಿರತಕ್ಕಂಥವರಂದ್ರೆ ನಕ್ಷತ್ರ ಬಲ ಗೊತ್ತಿರತಕ್ಕಂಥವರಿಗೆ ಆದಷ್ಟು ಭರಣಿ, ಕೃತಿಕ, ರೋಹಿಣಿ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಪಾಲ್ಗುಣಿ, ಉತ್ತರ ಪಾಲ್ಗುಣಿ, ಹಸ್ತ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ ನಕ್ಷತ್ರಗಳಿಗೆ ವಿಶೇಷವಾಗಿರತಕ್ಕಂಥ ಒಂದು ತಾರಾಬಲ ಇರತಕ್ಕಂಥ ಒಂದು ದಿನ. ಅದರಲ್ಲೂ ಕೇತು ನಕ್ಷತ್ರಗಳು ಉತ್ತರ ಪಾಲ್ಗುಣಿ ನಕ್ಷತ್ರ ಆಗಿರೋದ್ರಿಂದ, ಸೂರ್ಯ ನಕ್ಷತ್ರ ಆಗಿರೋದ್ರಿಂದ, ರಾಹು ಹಾಗೂ ಕೇತು ನಕ್ಷತ್ರಗಳಿಗೆ ಸಂಬಂಧಿತ ವಿಚಾರದಲ್ಲೊಂದು ಎಳೆದಾಟ ಇರತಕ್ಕಂಥ ಒಂದು ಪ್ರಭಾವ. ಅಂದರೆ ಅಶ್ವಿನಿ, ಮಖ, ಮೂಲ ನಕ್ಷತ್ರ, ಆರುದ್ರ ನಕ್ಷತ್ರ, ಸ್ವಾತಿ ನಕ್ಷತ್ರ, ಶತಭಿಷ ನಕ್ಷತ್ರದವರಿಗೆ ಸ್ವಲ್ಪ ಎಳೆದಾಟ ಉಂಟು. ಎಚ್ಚರಿಕೆ ಅಂತಲೇ ಹೇಳ್ತಿದ್ದೇನೆ, ಜಾಗರೂಕತೆಯಿಂದ ನೋಡ್ಕೊಳ್ಳಿ. ಇನ್ನು ಚಂದ್ರಬಲ ಇರತಕ್ಕಂಥ ರಾಶಿಗಳು, ಮೇಷ ರಾಶಿಗೆ ಚೆನ್ನಾಗಿದೆ, ಕಡಗ ರಾಶಿಗೆ ಚೆನ್ನಾಗಿದೆ, ಕನ್ಯಾ ರಾಶಿಗೆ ಚೆನ್ನಾಗಿದೆ, ವೃಶ್ಚಿಕ ರಾಶಿಗೆ ಚೆನ್ನಾಗಿದೆ, ಧನುಸು ರಾಶಿಗೆ ಚೆನ್ನಾಗಿದೆ, ಮೀನ ರಾಶಿಗೆ ತುಂಬಾ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ ಚಂದ್ರಭಾವ. ಗ್ರಹಣಾಚರಣೆಯ ಈ ಒಂದು ಪ್ರಭಾವ ಯಾವ ರಾಶಿಯ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತೆ, ಏನ್ ತೊಂದರೆ ಕೊಡಬಹುದು ಅಂತಕ್ಕಂಥದ್ದನ್ನ ನೋಡೋಣ. ಮುಖ್ಯವಾಗಿ ಮೇಷರಾಶಿ. ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಗ್ರಹಣ ನಡೆಯುತ್ತಿರುವುದರಿಂದ ಸೂರ್ಯ ನಕ್ಷತ್ರ 100% ದೊರೆಮಟ್ಟದ ವ್ಯಕ್ತಿಗಳು. ಆ ತರದ ವ್ಯವಸ್ಥೆ, ಕೆಲಸ, ಕಾರ್ಯ ತೊಡಗಿಸ್ಕೊಂಡಿದ್ದೀರಾ, ಬಂಧನ ಯೋಗ ಉಂಟು. ಎಚ್ಚರಿಕೆ. ರಾಷ್ಟ್ರ ರಾಜಕಾರಣದಲ್ಲೂ ರಾಜ್ಯ ರಾಜಕಾರಣದಲ್ಲೂ ಬಹುದೊಡ್ಡ ಒಂದು ಎಳೆದಾಟ, ತೊಳಲಾಟ ಇರತಕ್ಕಂಥ ಒಂದು ಪ್ರಭಾವ ಉಂಟು. ವೆರಿ 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 ಕೇರ್ಫುಲ್. ನೀವೇನಾದ್ರೂ ಅಂಥದ್ದೊಂದು ಸ್ಥಾನ ಗತ್ತು, ಯಾಕಂದ್ರೆ ಸೂರ್ಯ ಮುಳುಗ್ಬಿಟ್ಟಿದ್ದಾನೆ, 12ನೇ ಮನೆಯಲ್ಲಿ ಮುಳುಗಿ ಕೂತು ಬಿಟ್ಟಿದ್ದಾನೆ. ಅಲ್ಲೆಲ್ಲೋ ಒಂದು ತೊಳಲಾಟ. ಆತ್ಮಕಾರಕನು ದಿಗ್ಬಂಧನ, ಮನೋಕಾರಕನು ದಿಗ್ಬಂಧನ, ಬುದ್ಧಿಕಾರಕನು ದಿಗ್ಬಂಧನ, ಜ್ಞಾನಕಾರಕನು ದಿಗ್ಬಂಧನ. ಆಗ ಇನ್ನೇನಾಗುತ್ತೆ? ಎಲ್ಲ ಲಾಕೆ. ನನ್ನ ಬುದ್ಧಿ ನನ್ನ ಕೈಯಲ್ಲಿಲ್ಲ, ನನ್ನ ಬುದ್ಧಿ ನನ್ನ ಕೈಯಲ್ಲಿಲ್ಲ, ನನ್ನ ಆತ್ಮವು ಇದಾದ್ರೂ ಧೈರ್ಯ, ನಡೆಯೋ, ಮಾಡೋಣ, ನಡೆಸೋಣ, ಹೇಗಾದ್ರೂ ಅದು ಬಿಡ್ಲಿಕ್ಕೆ ಬಿಡೋದಿಲ್ಲ. ಇನ್ನು ಗುರು ಜ್ಞಾನಕಾರಕ, ಇರ್ಲಿ ಬಿಡಪ್ಪ, ಯಾರೋ ಬಂದು ಕೈ ಹಿಡ್ಕೊಂಡು ನಡೆಸ್ತಾರೆ, ಅದೂ ಬಿಡೋದಿಲ್ಲ. ಶಕ್ತಿಕಾರಕ ಚಂದ್ರ ದಿಗ್ಬಂಧನ. ಸೊ ಅದಕ್ಕೆ ಗ್ರಹಣ ನಡೆದಿರ್ತಕ್ಕಂಥದ್ದು ಒಂದು ರೀತಿ ವಿಚಿತ್ರಗಳು ನಡೆಯತಕ್ಕಂಥದ್ದು ಆಗುತ್ತದೆ. ವೆರಿ ವೆರಿ ಕೇರ್ಫುಲ್ ಇರಿ. ಯಾವುದೋ ಒಂದು ಎಡವಟ್ಟು, ಸರ್ಕಾರಿ ಮಟ್ಟದ ಕೆಲಸ, ದಿಢೀರ್ ದುಡ್ಡು, ದಿಢೀರ್ ಲಾಭ. ನೋಡಿ, ನಾನು ಆಗಾಗ ಹೇಳ್ತಿರ್ತೇನೆ, ಹೋಗ್ಬೇಡ್ರಿ ಮಕ್ಳೇ, ದುಡುಕ್ಬೇಡಿ ಮಕ್ಳೆ ಅಂತ. ಮೊನ್ನೆ ಯಾವುದೋ ಒಂದು 3 ಜನರನ್ನ ನೋಡಿ, ಬಂಗಾರ ಕೊಡ್ತೀವಿ ಬನ್ನಿ ಅಂತೇಳಿ ಕಟ್ಟಾಕಿ ಕೊಂದಾಕ್ಬಿಟ್ಟಿದ್ದಾರೆ. ಮನುಷ್ಯ ಭೀಕರತೆಗೆ ಒಳಗಾಗ್ತಾನೆ, ವಿಕೃತಕ್ಕೆ ಒಳಗಾಗ್ತಾನೆ. ಯಾರು ಏನು ಎತ್ತ ಅಂತ ನೋಡತಕ್ಕಂಥ ಪ್ರಭಾವವಿಲ್ಲ. ಹೇಗಾದ್ರೂ ಸರಿ ಬದುಕ್ಬಿಡ್ಬೇಕು. ನಾನು ಹೇಳ್ತಲೇ ಇರ್ತೇನೆ, ಜಾಗ್ರತೆ. ಆತ್ಮಕಾರಕ ಕೆಟ್ಟಾಗ, ಬುದ್ಧಿಕಾರಕ ಕೆಟ್ಟಾಗ ನಮ್ಮ ಮನಸ್ಸು, ಮಾತು ಒಂದು ಸ್ಥಿತ್ಯಂತರಕ್ಕೆ ಬರುವುದಿಲ್ಲ. ವೆರಿ 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 ಕೇರ್ಫುಲ್. ಇವನು ಒಳಗಡೆ ಇರೋವನೇ ಸರಿ, ಹೇಗಾದ್ರೂ ಬಾಚ್ಕೊಳ್ಳೋ, ಹೆಂಗಾದ್ರೂ ಇದ್ಕೊಳ್ಳೋ, ಹೇಗಾದ್ರೂ ಸರಿ, ಹಿಂಗಾದ್ರೂ ಇವತ್ತಿಗೆ ಸರಿ, ನಜ್ದೀಕಿ ಫಾಯ್ದಾ. ಇವತ್ತೆಲ್ಲ ನಾಳೆ ಉರುಳಾಗಿ ಬಿಡುತ್ತದೆ. ನೋಡಿ, ಇವತ್ತು ಏನು ಅಬಕಾರಿ ನೀತಿ ಹಗರಣದ ಒಂದು ದೊಡ್ಡ ಹಗರಣ ಹೊರಗಡೆ ಏನು ಬಂದಿದೆ, ಇದನ್ನ ತೆಗೆದವರೇ ವಿರೋಧ ಪಕ್ಷದವರು, ಕಾಂಗ್ರೆಸ್ನವರು. ತಮಾಷೆ ನೋಡಿ, ಇವತ್ತು ಸಪೋರ್ಟ್ ಅವರೇ ಹೋಗಿ ಕೂತಿದ್ದಾರೆ.
ಅತ್ಯಂತ ಭ್ರಷ್ಟ ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಭಾಷಣದಲ್ಲಿ ಹೇಳ್ತಾರೆ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರ ಬಗ್ಗೆ. ಇವತ್ತು ಆ ಪಕ್ಷದವರು ವಿರೋಧ ಪಕ್ಷಗಳವರೆಲ್ಲ ಸೇರ್ಕೊಬಿಟ್ಟು ನೋಡಿ, ಜ್ಞಾನಕಾರಕನು ಭಂಗ. ಅಂದ್ರೆ ಯಾವುದು ಅಜ್ಞಾನ, ಯಾವುದು ಸುಜ್ಞಾನ, ಯಾವುದು ವಿಜ್ಞಾನ, ಯಾವುದು ನಿಜ ಜ್ಞಾನ, ಇವುಗಳ ಪರಾಮರ್ಶೆ ಇಲ್ಲದೆ ನನಗ ಲಾಭ ಹೇಗಾದ್ರೂ ಸರಿ ಬಳಸ್ಕೋಬೇಕು, ಹೆಂಗಾದ್ರೂ ಸರಿ ಬಳಸ್ಕೋಬೇಕು ಅನ್ನತಕ್ಕಂಥ ಒಂದು ಭಾವಾರ್ಥದಲ್ಲಿ ಮಾತನಾಡ್ಲಿಕ್ಕೆ ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳೇ ಶುರು ಆಗ್ಬಿಟ್ಟಿದ್ದಾರೆ. ಅಂದ್ರೆ ನಾವೆಲ್ಲ ಸಾಮಾನ್ಯರು 10 ರೂಪಾಯಿ ವ್ಯಕ್ತಿಗಳು ನಾವು ಅಷ್ಟೇ. ನಾವ್ ಯಾರಿಗಾದ್ರೂ ಒಂದೊಂದು ಕೊಡ್ಬೇಕಾದ್ರೆ 10 ರೂಪಾಯಿ ಕೊಡ್ತಾರೆ. ಅವ್ರು ಬಿಡಿ ಹೇಗ್ ಕೊಡ್ತಾರೋ, ಹೆಂಗ್ ಸಂಪಾದನೆ ಮಾಡಿದಾರೋ ಬೇಡ, ನಮ್ ಕೈಲಾಗಿದ್ದು ಒಂದು 10 ರೂಪಾಯಿ ಕೊಡ್ತೀವಿ. ಇವತ್ತು 1 ರೂಪಾಯಿ 2 ರೂಪಾಯಿ ಎಲ್ಲ ಜಡ್ಜ್ ಹಾಕ್ಬಿಟ್ಟಿದ್ದಾರೆ ನಾಣ್ಯಗಳನ್ನ. ಇರ್ಲಿ. ಸೊ ಅದರಿಂದ ಮೇಷರಾಶಿ ಜಾಗ್ರತೆ ಮಕ್ಕಳು, ತುಂಬಾ ಜಾಗ್ರತೆ. ಪರಿಹಾರ ಹೇಳ್ತೇನೆ ಕಾರ್ಯಕ್ರಮದ ಕೊನೆಯವರೆಗೂ ದಯಮಾಡಿ ಎಲ್ಲಾ ರಾಶಿಯವರು ಕಾದಿರಿ. ಇದರ ಪ್ರಭಾವ ಉಂಟು. ಈಗ ಹೆಂಗೆ ಗೊತ್ತರ, ನಾವು ನಮಗೆಲ್ಲ ಬಿಡಿ ಗುರುಗಳೇ, ಈಗ ನಮ್ಮ ದೂರದ ಯಾರೋ ಗೊತ್ತಿಲ್ಲದ ವ್ಯಕ್ತಿಗೆ ಇವಾಗ ನೋಡಿ ಮಾಸ್ಕೋನಲ್ಲಿ ಬ್ಲಾಸ್ಟ್ ಆಗಿದೆ, ಇನ್ನೂ ನಡೆಯುತ್ತೆ ಅಲ್ಲಿ. ತುಂಬಾ ದೊಡ್ಡ ದಂಗೆಗಳು, ಯುದ್ಧ ಭೀತಿಗಳು, ಸಮುದ್ರ ಉಕ್ಕರಿತಕ್ಕಂಥದ್ದು, ಬೆಂಕಿ ಬೀಳತಕ್ಕಂಥದ್ದು, ಬಹುದೊಡ್ಡ ರಾಜಮಟ್ಟದ ವ್ಯಕ್ತಿಗೆ ವಾಗ್ದಂಡನೆ, ಮಿನಿಮಮ್ ಎ ವಿಲ್ ಬಿ ಡಿಸ್ಮಿಸ್ಡ್. ಬಹುದೊಡ್ಡ ಗುರು ಒಬ್ಬರ ಅಸ್ತಂಗತ ಇಲ್ಲ ಎಡವಟ್ಟು, ಇವೆಲ್ಲವನ್ನು ಸೂಚಿಸ್ತಿದೆ. ಆ ಕ್ರೋಧರ್ ನಾಮ ಸಂವತ್ಸರಕ್ಕೆ ನಾನು ಅದರ ಬಗ್ಗೆ ಪೂರ್ಣವಾಗಿ ಆವತ್ತು ಮಾತಾಡ್ತೇನೆ. ಯುಗಾದಿ ಭವಿಷ್ಯದ ಬಗ್ಗೆ ಆವತ್ತು ನೋಡೋಣ. ಮುಖ್ಯವಾಗಿ ಈ ಗ್ರಹಣ ಛಾಯೆ ಜಾಗೃತಿಯಾಗಿ ಒಂಚೂರು ನೋಡ್ಕೊಳ್ಳಿ. ವೃಷಭ ರಾಶಿ, ನಿಮ್ಮ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗ್ರಹಣ ನಡೆಯುತ್ತಿರುವುದರಿಂದ ನಿಮ್ಮ ಹೆಸರಿಗೊಂದು ಕಳಂಕ ಬರ್ಬೋದು. ನಾವೇನ್ ಗೊತ್ತಾ, ಹೇಗಾದ್ರೂ ಸರಿ ದುಡ್ಕೊಳ್ಳೋಣ, ಮಾಡ್ಕೊಳ್ಳೋಣ, ಇನ್ನೊಂದು ಅನ್ನೋ ಒಂದು ಭಾವಕ್ಕೆ ನಿಂತಾಗ ಹೆಸರಲ್ಲಿ ಯಾರಾದ್ರೂ ಹೆಸರು ಮಾಡಿರೋರು ಈ ತರದ ದುಡ್ಡು ಅಧಿಕಾರ ಮಾಡ್ಲಿಕ್ಕಾಗುತ್ತಾ ನೋಡಿ. ಅವರ ಮೇಲೆ ಬರತಕ್ಕಂಥ ಅಪವಾದಗಳು, ಅವಮಾನಗಳು, ಇನ್ನೊಂದು ಬೇರೆ ಬೇರೆ ರೀತಿ. ಬೇಗ ದುಡ್ಡು ಮಾಡಬೇಕು, ಬೇಗ ಅಧಿಕಾರ ಪಡಿಬೇಕು, ಬೇಗ ಹೆಸರು ಪಡಿಬೇಕು, ಬೇಗ ಬೆಳಿಬೇಕು. ನನ್ನ ಕರಿಯರು ಮೊನ್ನೆ ಒಂದು ಜಾತಕ ನಾ ಹೇಳ್ತಿರ್ತೇನೆ, ಪುನರ್ವಸು ನಕ್ಷತ್ರಕ್ಕೆ ಮದುವೆ ಮಾಡ್ಬೇಡ್ರು, ಸ್ವಲ್ಪ ನೋಡ್ಕೊಂಡು. ಅದರಲ್ಲೂ ಸ್ತ್ರೀಯರು ಪುನರ್ವಸದಲ್ಲಿದ್ರು ಕೂಡ, ಪುರುಷರಿದ್ರು ಕೂಡ ಮಾತಾಡೋಕ್ ಸಮಯ ಕೊಡಿ, ನೋಡಿ, ಟೈಮ್ ತಗೊಳ್ಳೋಣ. ಲೆಟ್ ಅಸ್ ಸಿ. ಕೆಲವು ನಕ್ಷತ್ರಗಳಿಗೆ ಜನ್ಮತಾ ಅಲ್ಲೊಂದು ವನವಾಸ ಇರುತ್ತೆ, ಜನ್ಮತಾ ಒಂದು ವೈರಾಗ್ಯ ಇರುತ್ತೆ. ಅಲ್ಲಿದೆ. ತಾಯಿನ ಒದ್ದಾಡಿ ಬಿಟ್ಟಿದ್ದಾಳೆ ಮಗಳ ಮದುವೆ ಅಂತ. ಆತರ ನೋಡಿದ್ರೆ 2.5-3 ವರ್ಷ ಮದುವೆ ಆಗಿದೆ. ಜಾತಕ ನೋಡ್ತಿದ್ದಾಗೆ ಹೇಳಿದೆ, ನಿಮ್ಮ ಮಗು ಏನೋ ಎಡವಟ್ಟಿದೆಯಲ್ಲ ಇಲ್ಲಿ ಮದುವೆ ಜೀವನದಲ್ಲಿ, ಏನೋ ಇದೆ. ದೇ ಆರ್ ನಾಟ್ ಇದಾರೆ ಜೊತೆಯಲ್ಲಿ, ಬಟ್ ಇಲ್ಲದಾಗಿದ್ದಾರೆ ಅಂತ. ನಮ್ದೆಲ್ಲ 3 ವರ್ಷ ಆಗಿದೆ. ಒಂದು ದಾಂಪತ್ಯ ಜೀವನದಲ್ಲಿ ಏನು ನಡೆಯಬೇಕು ಅದೇ ನಡೆದಿಲ್ಲ. ಕೇಳಿದ್ರೆ ಮೈ ಕರಿಯರ್ ಅಂತ ಕೂತು ಬಿಟ್ಟಿದ್ದಾರೆ ರಾಮಚಂದ್ರ ಪ್ರಭು. ಮತ್ತೆ ಯಾಕೆ ಮದುವೆ ಆಗ್ಬೇಕಿತ್ತು? ಕೆಲವರು ಹೇಳ್ತಾರೆ, ನನ್ ಗಂಡ ದಾರಿ ತಪ್ಪದ ಕಾರಣ ಇದು ಒಂದೇ, ನನ್ ಗಂಡ ಮನೇಲಿ ಊಟ ಮಾಡ್ತಿಲ್ಲ, ನನ್ ಕಡೆ ಅನುರಾಗವಾಗಿಲ್ಲ, ಪ್ರೀತಿಯಿಂದ ಇಲ್ಲ, ಈಗೇನೋ ಚೆನ್ನಾಗಿದೆ ಸಮಯ, ನೋಡಿದ್ದೆಲ್ಲ ಆನಂದ ಸರಿ ಅಂತ. ಒಂದು ದಿನ ಯಾವುದೋ ಕೆಟ್ಟಗಳಿಗೆ ವಿಸ್ಫೋಟ, ಆಗ ಯಾರಿಗೆ ಈ ಕರಿಯರ್ ಇಟ್ಕೊಂಡು ಏನ್ ಮಾಡ್ತೀರಿ? ಸಂಸಾರ ಇಲ್ಲ, ಕುಟುಂಬ ಇಲ್ಲ, ಹೆಂಡತಿ ಇಲ್ಲ, ಗಂಡ ಇಲ್ಲ, ಈ ದುಡ್ಡು, ಈ ಅಧಿಕಾರ ಇಟ್ಕೊಂಡು ನೋಡಿ. ನಾನು ಸತ್ತರೆ ನನ್ನ ಹೆಂಡತಿನೇ ಅಳೋದು. ನೀವು 4 ಜನ ಕಣ್ಣೀರು ಹಾಕ್ತೀರಿ, ಇಲ್ಲ ಅಂತಲ್ಲ. ಆದ್ರೆ ಕಾರ್ಯಗಳಿಗೆ, ಶುಭಾಶುಭಗಳಿಗೆ ನನ್ನ ಸಂಗಾತಿ, ನನ್ನ ಮನೆಯವರೇ ನಿಂತ್ಕೊಳ್ಳೋದು. ಇದು ಇರ್ತಕ್ಕಂಥ ಭಾವ. ಇದನ್ನ ತಿಳ್ಕೊಳ್ಳದೆ ಒದ್ದಾಟಗಳು. ಯಾರಿಗೆ ಮಾಡ್ಬೇಕು ನಾನು? ಏನಕ್ಕಷ್ಟು ದುಡ್ಡು, ಏನಕ್ಕಷ್ಟು ಆ ಕರಿಯರ್, ಒಂದ್ ಮನೆ, ಒಂದ್ ಕಾರು, ಒಂದ್ ಬಂಗ್ಲೆ. ಇವತ್ತಿನ ಜನರೇಷನ್ ಏನಾಗಿದೆಯೋ ಗೊತ್ತಿಲ್ಲ. ಮಾತಿದ್ರೆ ಹೌ ಮಚ್ ಯು ಆರ್ ಅರ್ನಿಂಗ್, ಹೌ ಮಚ್ ಐ ಆಮ್ ಸೆಟ್ಲಿಂಗ್, ವಾಟ್ ಈಸ್ ಮೈ ಪೊಸಿಷನ್. ಏನು ದೊಡ್ಡ ಆಪಲ್ ಕಂಪ್ನಿಗೆ CEO, ನಮ್ ದೇಶದ ಪ್ರಧಾನಿ ಮಟ್ಟದ ಒಂದು ಅಧಿಕಾರ ತ್ಯಾಗ ಮಾಡ್ತೀನಿ. ಸರಿ, ಆ ಪುಣ್ಯಾತ್ಮ ಏನೋ ಮಾಡ್ಕೊಂಡಿದ್ದಾನೆ. ನಮಗೆ ಯಾವ ಜನ್ಮದ ಪುಣ್ಯವೋ ಈ ತರ ತನಗೋಸ್ಕರ, ತನ್ನ ಪರಿವಾರಕ್ಕೋಸ್ಕರ, ತನ್ನ ಕುಟುಂಬಕ್ಕೋಸ್ಕರ
ನಾ ಮೇ ಕಾವುಂಗ ನಾ ಪರಿವಾರ ಕೂದುಂಗ, ನನ್ನ ಜೀವ ದೇಹ ಬುದ್ಧಿ ಎಲ್ಲ ದೇಶಕ್ಕೆ ಅಂತಾರೆ. ಸರಿಯಪ್ಪ, ಆ ತರದೊಂದು ಸ್ಥಾನ ಕರಿಯರ್ ಅಂತ ಏನೋ ಮಾಡ್ತಿದ್ರೆ ಹೌದು, ಇಲ್ಲವಲ್ಲ. ಜಾಗೃತಿ ಮಕ್ಕಳು, ವೃಷಭ ರಾಶಿ ಆ ತರದ್ದುಂಟು. ದಿಢೀರ್ ವ್ಯಾಪಾರ ವ್ಯವಹಾರ, ಇನ್ನೊಂದು ಪೂರ್ವ ಪುಣ್ಯ ಸ್ಥಾನದಲ್ಲಿ ನಡೀತಿರೋದ ಮಕ್ಕಳ ವಿಚಾರ, ನಿಮ್ ಗೌರವಕ್ಕೋ ಹೆಸರಿಗೋ ಕೀರ್ತಿಗೋ ಪ್ರತಿಷ್ಠೆಗೋ ಅಲ್ಲೊಂದು ಅವಮಾನಕರ ಪ್ರಸಂಗಗಳು ನಡೆಯತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್. ಪ್ರೊಟೆಕ್ಟ್ ಯುವರ್ ನೇಮ್, ಪ್ರೊಟೆಕ್ಟ್ ಯುವರ್ ಎಂಬ್ಲಮ್. ಹೌದು, ಪ್ರೊಟೆಕ್ಟ್ ಯುವರ್ ನೇಮ್ ಅಂಡ್ ಎಂಬ್ಲಮ್. ಅದೊಂದಿದ್ರೆ ನೋಡಿ, ಇವತ್ತು ಟಾಟಾ ಅವರು ತಮ್ಮ ಎಂಬ್ಲಮ್ ಅನ್ನ ಆ ತರ ಪ್ರೊಟೆಕ್ಟ್ ಮಾಡಿ ಇಟ್ಟಿದ್ದಾರೆ. ಒಂದು 200-300 ವರ್ಷದಿಂದ ಆಳ್ತಿದ್ದಾರೆ. 200-300 ವರ್ಷದಿಂದ ಆಳುತ್ತಿದ್ದಾರೆ. ಯೋಚನೆ ಮಾಡಿ ನೋಡಿ, ಸುಮ್ಮನೆ ಅಲ್ಲ. ಜಮ್ಶೆಡ್ಜಿ ಟಾಟಾ, JRD ಟಾಟಾ, ಈಗ ರತನ್ ಟಾಟಾ. ಪ್ರೊಟೆಕ್ಟ್ ಯುವರ್ ಎಂಬ್ಲಮ್. ಇವತ್ತು ಪ್ರೊಟೆಕ್ಟ್ ಮಾಡ್ಕೊಂಡಿರೋದಕ್ಕೆ ತುಂಬಾ ಜನ ಆ ಹೆಸರು ಹಿಂದ್ಗಡೆ ಎಲ್ಲ ಬರುತ್ತೆ, ಅವಾರ್ಡ್ಸ್ ಬರುತ್ತೆ, ನೇಮ್ ಬರುತ್ತೆ, ಹುಡುಕೊಂಡು ಬರುತ್ತೆ. ನನ್ನ ಗುರುಗಳನ್ನ ಹುಡುಕೊಂಡು ಬಂದಿದೆ. ಒಬ್ಬ ಸಾಮಾನ್ಯ ಸ್ಕೂಲ್ ಮಾಸ್ಟರ್ ಪದ್ಮಶ್ರೀ ಅವಾರ್ಡ್ ಹುಡುಕೊಂಡು ಬರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಸಾಮಾನ್ಯ ಮಗು, ಅದು ಓದ್ಕೊಂಡಿರೋದು. ಆದ್ರೆ ಕಲೆ ನೋಡಿ, ಹುಡುಕೊಂಡು ಕರ್ನಾಟಕ ರತ್ನದಿಂದ ಹಿಡಿದು ಡಾಕ್ಟರೇಟ್ ಇಂದ ಹಿಡಿದು ಪದ್ಮಭೂಷಣದಿಂದ ಹಿಡಿದು ಹುಡುಕೊಂಡು ಬಂದಿದೆ. ಎಂಬ್ಲಮ್, ಪ್ರೊಟೆಕ್ಟ್ ಯುವರ್ ಎಂಬ್ಲಮ್. ನೀವು 4 ಜನಕ್ಕೆ ಬದುಕ್ತಿದ್ದೀರಿ, ಬದುಕಿ. ಜಾಗ್ರತೆ, ಪರಿಹಾರ ಮುಂದಿನ ಭಾಗದಲ್ಲಿ ಹೇಳ್ತಾನೆ. ಇನ್ನು ವಿಶೇಷವಾಗಿ ಮಿಥುನ ರಾಶಿ, ನಿಮ್ಮ ಸುಖಸ್ಥಾನದಲ್ಲಿ ಗ್ರಹಣ ಇದೆ, ಏನು ಇಲ್ಲ ಅನ್ನೋ ತರ. ಎಲ್ಲ ಇದೆ, ಸಂಸಾರ ಇದೆ, ನೋಡಕ್ ಹೊರಗಡೆ ಕುಂಬಳಕಾಯಿ ಘಮ 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 ಅಂತಿದೆ. ಯಾಕೋ ಅಲ್ಲೆಲ್ಲೋ ದಾಂಪತ್ಯವೋ, ಅಮ್ಮನ ಆರೋಗ್ಯ ನೋಡ್ಕೊಳ್ಳಿ, ಅಪ್ಪನ ಆರೋಗ್ಯ ನೋಡ್ಕೊಳ್ಳಿ. ಅಮ್ಮ ಅಪ್ಪನ ಸ್ಥಾನದಲ್ಲಿ ಇರತಕ್ಕಂಥವರು, ಅತ್ತೆ ಮಾವ, ಗಂಡನ ಅಮ್ಮ ಅಪ್ಪ, ಹೆಂಡತಿ ಅಮ್ಮ ಅಪ್ಪ, ಅಲ್ಲೊಂದು ಏನೋ ಒಂದು ತೊಂದರೆ, ಆರೋಗ್ಯ ಸಮಸ್ಯೆ, ಕುಟುಂಬ ಸಮಸ್ಯೆ, ನೆಮ್ಮದಿಯ ಸಮಸ್ಯೆ ಒಂದುಂಟು. ವಿದ್ಯಾರ್ಥಿಗಳಿಗೆ ಒಂದು ಸಣ್ಣ ಕನ್ಫ್ಯೂಷನ್ ಆಗತಕ್ಕಂಥದ್ದುಂಟು. ಜಾಗ್ರತೆ. ಅವರನ್ನ ಒಂದು ಪ್ರತಿ 3 ತಿಂಗಳು 6 ತಿಂಗಳಿಗೊಮ್ಮೆ ಟೋಟಲ್ ಒಂದು ಚೆಕಪ್ ಮಾಡಿಸೋದು. ನಿಮ್ಮ ಆರೋಗ್ಯನೂ ಚೆಕಪ್ ಮಾಡಿಸ್ಕೊಳ್ಳಿ. ಹೌದು, ನಿಮ್ಮ ಸುಖಕ್ಕೆ ನಿಮ್ಮ ಸೀಟಿಗೆ ಯಾರೋ ಇಡ್ತಾರೆ, ನಿಮ್ಮ ಸೀಟಿಗೆ ಯಾರೋ ಇಡ್ತಾರೆ. ಸೊ ನಾನ್ ಮಾಡಿದ್ ಸರಿಯಾ, ಅವ್ರು ಹೇಳಿದ್ ಸರಿಯಾ, ಇದು ಮಾಡಿದ್ ಸರಿಯಾ, ಪಾರ್ಟ್ನರ್ಶಿಪ್ ವ್ಯವಹಾರಗಳು ನೋಡ್ಕೊಂಡು ಅವ್ರಿಗೆ ಮೇಲಿಗೆ. ಈ ಗ್ರಹಣ ಛಾಯೆ ಇರೋದ್ರಿಂದ ನಿಮ್ಮ ಸುಖಕ್ಕೆ ಏನೋ ಒಂದು ತೊಂದರೆ ತಂದಿರುತ್ತೆ. ನಂಗೆ ಬೇಡವಾಗಿತ್ತು ಸರ್, ಇದು ಯಾವುದೋ ಮದುವೆ. ಕೆಲವ್ರು ಹಂಗೆ ಮದುವೆ ಆಗಿಲ್ಲ, ಅದುವೇ ದೊಡ್ಡ ಸುಖ, ವ್ಯಾ ಅನ್ನಿಸ್ಬಿಟ್ಟಿರುತ್ತೆ. ಕೆಲವರು ಮಕ್ಕಳಿಲ್ಲ, ಅದೇ ವ್ಯಾ ಅನ್ನಿಸ್ಬಿಟ್ಟಿರುತ್ತೆ. ಏನಕ್ಕೆ ತಾನೇ ಮಕ್ಕಳು ಮಾಡ್ಕೊಂಡೆ. ನೋಡಿ, ಸಿಂಘಾನಿಯ, ಎಂತ ದೊಡ್ಡ ಹೆಸರು, ಹೋಗಿ ಹುಡುಕಿ. ರೇಮಂಡ್ ಗ್ರೂಪ್ನ ದೊರೆ ಎಲ್ಲ ಮಗ ನೋಡ್ಕೊತಾನೆ, ಮಾಡ್ತಾನೆ, ಇರ್ತಾನೆ ಅಂತ ಹೇಳ್ಬಿಟ್ಟು ಮಾಡಿದ್ರು. ಎಲ್ಲಿ ಮಗ ಅಪ್ಪನನ್ನು ಹೊರಗಡೆ ಹಾಕ್ಬಿಟ್ಟ. 1000 ಕೋಟಿಗಳ ಒಡೆಯ, ಸಾಮಾನ್ಯದ ಮಾತಲ್ಲ. ಅಂಬಾನಿಗೆ ಮೊದಲು ಕೋಟೀಶ್ವರ, ನೆನಪಿಟ್ಕೊಳ್ಳಿ. ಅದಾನಿಗೆ ಮೊದಲು ಕೋಟೀಶ್ವರ, 1000 ಕೋಟಿಗಳ ಒಡೆಯ, ದ ಲೆಜೆಂಡ್. ಇವತ್ತು ಒಂದು ಚಿಕ್ಕ ಫ್ಲಾಟ್ ಅಲ್ಲಿ ಎಲ್ಲೋ ಹೇಗೋ ಬದುಕು. ಯೋಚನೆ ಮಾಡಿ ನೋಡಿ, ಯಾವುದಾ ಸುಖ. ಮಕ್ಕಳು, ನಮ್ಮ ಮಕ್ಕಳು ಈ ತರದ್ದೇ. ಸೊ ಮಿಥುನ ರಾಶಿಗೆ ನಿಮ್ಮ ಸುಖವೇ ನಿಮಗೆ ಶಾಪವಾಗುತ್ತದೆ. ನಿಮ್ಮ ಪದವಿಯೇ, ನಿಮ್ಮ ಹೆಸರೇ, ನಿಮ್ಮ ದೊಡ್ಡಸ್ತನವೇ, ನಿಮ್ಮ ಅಧಿಕಾರವೇ, ನಿಮ್ಮ ಕುಟುಂಬವೇ, ಯಾವುದು ಸುಖ ಅನ್ಕೊಂಡಿರ್ತೀರೋ ಅದಕ್ಕೊಂದು ಶಾಪವುಂಟು. ಪರಿಹಾರ ಮುಂದಿನ ಭಾಗದಲ್ಲಿ ಹೇಳ್ತಾನೆ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ ಚೆನ್ನಾಗಿದೆ ನಿಮಗೆ. ಯಾವುದೋ ಒಂದು ದೊಡ್ಡದಾದಂಥ ಭಾರ ಎಳಿಸ್ಕೊಳ್ಳಿಕ್ಕೆ ಒಂದು ದಾರಿ ಮಾಡಿಸುತ್ತೆ. ಆದರೂ ಭಯ. ಭೂಮಿ ವಿಚಾರಗಳಲ್ಲಿ ಹಿನ್ನಡೆ, ದಿಢೀರಂತ ಸಂಗಾತಿ ಆರೋಗ್ಯದಲ್ಲಿ ಏರುಪೇರು, ಪಾಲುದಾರಿಕೆಯ ವ್ಯವಹಾರದಲ್ಲಿ ಒಂಥರ ಮೊಂಡಗ್ ಬಿದ್ದು, ಜಿದ್ದಗ್ ಬಿದ್ದು, ಹಠಕ್ ಬಿದ್ದು, ನಂದದು ಬಿಟ್ಟು ಕೊಡಲು ಆದಷ್ಟು ಪ್ರಯತ್ನ ಮಾಡಿ.
ಬಿಟ್ಟು ಕೊಡಲು ಆದಷ್ಟು ಪ್ರಯತ್ನ ಮಾಡಿ. ಒಂದ್ ಸ್ವಲ್ಪ ಆಯ್ತು ಬಿಡಪ್ಪ, ನಾನೇ ಸರಿ, ನನ್ನ ಬಲವೇ ಸರಿ, ನನ್ನ ಮಾತೇ ಸರಿ, ನನ್ನ ಚಿಂತನೆಯೇ ಸರಿ, ನಾನು ಹಾಕಿದ ಪ್ಲಾನೇ ಸರಿ, ನೋ ಇಶ್ಯೂ. ಹಾಗಂತ ಅದನ್ನೇ ಜಿದ್ದಾಗಿ ಹಿಡ್ಕೊಬಿಡಿ. ವಿಪರೀತ ಬಲ, ಆ ವಿಪರೀತ ಬಲವೇ ವಿಪರೀತ ಆಸೆಯೇ ದುರಾಸೆಯಾಗಿ ಅತ್ಯಾಸೆಯಾಗಿ ಪೆಟ್ಟು ಕೊಟ್ಟು ಬಿಡುತ್ತದೆ ಕರ್ಕಾಟಕ ರಾಶಿಯವರಿಗೆ. ಶುಭ ಕಾರ್ಯಗಳಲ್ಲಿ ಏನೋ ಒಂದು ವಿಘ್ನ, ದಾಂಪತ್ಯ ಜೀವನದಲ್ಲಿ ಒಂದು ಸಣ್ಣ ವಿಘ್ನ, ದೂರ ಪ್ರಯಾಣಗಳಲ್ಲಿ ಎಚ್ಚರಿಕೆ, ಈ ಗ್ರಹಣ ಛಾಯೆ ಸೂಚಿಸ್ತಿರತಕ್ಕಂಥದ್ದು. ವಿಪರೀತ ಬಲ ಬರುತ್ತೆ. ನೆನೆಸದ ದುಡ್ಡು, ನೆನೆಸದ ಅಧಿಕಾರ, ದಿಢೀರ್ ಬದಲಾವಣೆಗಳು ಬರ್ತಕ್ಕಂಥದ್ದು. ಮೊಂಡಗ್ ಬಿದ್ದು ಈಗ ನೋಡಿ, ಕೆಲವರು ನಮಗೆ ಸೀಟ್ ಸಿಕ್ಕಿಲ್ಲ ಅಂತಿದ್ದೆ ಪಕ್ಷೇತರವಾಗಿ ನಿಂತು ಬಿಡುತ್ತೀವಿ. ಹಮಾರ ಗಲ್ಲಿ ಮೇ ಹಾಕಿ ಬಹು ಕರ್ತಾ ಕ್ಯಾ ಅಂತ ಇದ್ದಾರೆ. ಹೋಗಿ ಮಾಡ್ಕೊಳ್ಳಿ, ಹೋಗಿ. ವಿಪರೀತ ಬಲ ಅನ್ಕೊಂಡು ಹೋಗಿದ್ರೆ ಮುಗ್ಗುರ್ಸಿ ಬಿದ್ದು ಬಿಡ್ತೀವಿ, ಮುಗ್ಗುರ್ಸಿ. ಇನ್ನು ಸಿಂಹ ರಾಶಿ, ನಿಮ್ಮ ಕುಟುಂಬ ಸ್ಥಾನ, ಜ್ಞಾನ ಸ್ಥಾನ, ಮಾತಿನ ಸ್ಥಾನ, ಆಲೋಚನಾ ಸ್ಥಾನ, ಶಕ್ತಿಯ ಸ್ಥಾನದಲ್ಲಿ ಗ್ರಹಣ ನಡೆಯುತ್ತಿರುವುದರಿಂದ ಅಷ್ಟಮದಲ್ಲೂ ಸೂರ್ಯ ರಾಹು ಜೊತೆ ಕುಳಿತಿದ್ದಾನೆ. ಸೊ ದಟ್ ಈಸ್ ಆಲ್ಸೋ ಥ್ರೆಟ್. ಕುಜ ಹೋಗಿ ಸಪ್ತಮದಲ್ಲಿ ಶನಿ ಜೊತೆ ಶುಕ್ರನ್ ಜೊತೆ ದಿಗ್ಬಂಧನ ಆಗಿದ್ದಾನೆ. ನೋಡಿದಾಗ ಎಲ್ಲ ಕಾಣಿಸ್ತಿದೆ. ನಿಮ್ಮ ವೃತ್ತಿಗೆ ಒಂದು ಎಳೆದಾಟ ತಂದಿಟ್ಟು ಬಿಡಬಹುದು. ಎಚ್ಚರಿಕೆ. ನ್ಯಾಯ, ಧರ್ಮ, ಈ ಒಂದು ಟ್ರಸ್ಟು, ದೇವಸ್ಥಾನ, ಅರ್ಚಕ, ಆಚಾರ್ಯ, ಪೌರೋಹಿತ್ಯ, ಒಂಥರ ದೇವಮಾರ್ಗ, ಸಮಾಜಮುಖಿ, ಈ ತರದ ವೃತ್ತಿ ಉದ್ಯೋಗದಲ್ಲಿರೋರಿಗೆ ಒಂಥರ ಎವ್ರಿಥಿಂಗ್ ಇಸ್ ಯು, ಎಲ್ಲ ನೀನೇ ಭಗವಂತ ಅಂತ ಭಗವಂತನ ಕಾರ್ಯ, ಜನಸೇವಾ ಕಾರ್ಯ ತುಂಬಾ ಆತ್ಮತೃಪ್ತಿಯಿಂದ ಮಾಡುತ್ತಿರತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ. ಅಲ್ಲೆಲ್ಲೋ ಹೇಗಾದ್ರೂ ಸಂಪಾದನೆ, ಹೆಂಗಾದ್ರೂ ಸಂಪಾದನೆ, ಯಾವುದಾದ್ರೂ ರೀತಿಯಲ್ಲಿ ಸಂಪಾದನೆ ಅನ್ನತಕ್ಕಂಥ ಹೋಗತಕ್ಕಂಥವರಿಗೆ ಅಲ್ಲೊಂದು ಎಳೆದಾಟ ಆಗಿ ತಂದಿಡ್ತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್. ಯಾಕಂದ್ರೆ ಬುದ್ಧಿ ಸ್ಥಾನದಲ್ಲಿ ಗ್ರಹಣ, ಆ ಬುದ್ಧಿಕಾರಕನಿಗೂ ಗ್ರಹಣ, ನಿಮ್ಮ ರಾಶಿಯಾಧಿಪತಿಯು ಅಷ್ಟಮ. ಸೊ ಒಂಥರ ದೊರೆಮಟ್ಟದ ವ್ಯಕ್ತಿಗೆ ಅವಮಾನ ಒಂದುಂಟು. ನಾನೇ ಸರಿ, ನಾನು ಮಾಡಿದ್ದು ಭಾಗ್ಯಗಳು ಗೊತ್ತಿದೆ ಅಲ್ವಾ, ಇವ್ರ ಮೋಸ ಅಲ್ವಾ, ಒಂಥರ ದರ್ಪ. ಶುಕ್ರ, ಕುಜ, ಶನಿ ಕೂತಿರೋದ್ನ ಐ ಆಮ್ ರೆಡಿ. ಸಪ್ತಮದಲ್ಲಿ ಸ್ಟ್ರಾಂಗ್ ಆಗಿ ಕೂತಿದ್ದಾರೆ ಅಂದರೆ ನಿಮ್ ಬಲ ಇಲ್ಲ. ಹೌದು, ಕೆಲವೊಂದನ್ನ ಬಿಡಿಸಿ ಹೇಳಬಾರ್ದು. ದೊರೆ ಮಟ್ಟದ ವ್ಯಕ್ತಿಗೆ ಕಾಲು ಭಾಗ ಕೂಡ ಬರಲ್ಲ ಬಲ ಈ ಬಾರಿ ಎಲೆಕ್ಷನ್. ಆಪೋಸಿಟ್ ಪಾರ್ಟಿ ಇಸ್ ವೆರಿ ಸ್ಟ್ರಾಂಗ್, ವೆರಿ ಸ್ಟ್ರಾಂಗ್. ಸೊ ತರ ನೀವು ಮಾಡಿದ ಯೋಜನೆಗಳು ತಾರುಮಾರಾಗ್ತವೆ. ತುಂಬಾ ದೊಡ್ಡ ಯೋಜನೆಗಳು, ತುಂಬಾ ದೊಡ್ಡ ಪ್ರಾಜೆಕ್ಟ್ಗಳು, ತುಂಬಾ ದೊಡ್ಡ ತಂತ್ರಗಾರಿಕೆ, ಲೆಕ್ಕಾಚಾರ, ದೊಡ್ಡ ಬಿಸ್ನೆಸ್ ಹೆಡ್ಡು, ಪೊಲಿಟಿಕಲ್ ಹೆಡ್ಡು, ತುಂಬಾ ದೊಡ್ಡ ದೊರೆ, ಆ ತರದ ಮಟ್ಟದಲ್ಲಿರ್ತಕ್ಕಂಥವ್ರಿಗೆ ತಲ್ಲಣ ಉಂಟು. ನಿಮ್ ಮಾತು ನಿಮ್ಮವರೇ ಕೇಳಲ್ಲ, ಅಲ್ಲಿ ನಡೆಯುತ್ತೆ. ಎದುರು ತಿರುಗ್ತಕ್ಕಂಥದ್ದಾಗುತ್ತೆ. ಆ ತಲೆನೋವುಗಳು ವಿಪರೀತ ಆಗುತ್ತೆ. ಬುಧ ಬುದ್ಧಿ ಕೆಡಿಸ್ತಾನೆ. ಗುರು ಒಬ್ಬ ಒಂಚೂರು ಉಸಿರಾಡಿಸ್ತಾ ನಿಮ್ಮ ರಾಶಿಯನ್ನ ನೋಡ್ತಿರೋದನ್ನ ಉಸಿರಾಡಿಸ್ತಾನೆ. ಕುಜ ಪ್ರಬಲವಾಗಿ ಶನಿಯ ಜೊತೆ ಸೇರಿಬಿಟ್ಟಿದ್ದಾನೆ. ಸೊ 100% ದರ್ ಇಸ್ ಅ ಥ್ರೆಟ್ ಆನ್ ಎಸ್ಪೆಷಲಿ ಪೊಲಿಟಿಕಲ್ ಗ್ಯಾಂಬಲ್ ಆಡ್ತಿರ್ತಕ್ಕಂಥವರಿಗೆ ವೆರಿ ಕೇರ್ಫುಲ್. ಅಲ್ಲೊಂದುಂಟು ಎಳೆದಾಟ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ನಿಮ್ಮ ಮನೆಯಲ್ಲೇ ಗ್ರಹಣ ನಡೆಯುತ್ತಿರುವುದರಿಂದ ಚಂದ್ರನಿಗೂ ನಿಮಗೂ ಆಗೋಲ್ಲ, ಅರ್ಧ ಬಲ. ಆರೋಗ್ಯ ನೋಡಿಕೊಂಡು, ಸ್ವಲ್ಪ ಬಂಗಾರ ನೋಡಿಕೊಂಡು, ಭೂಮಿ ವಿಚಾರದಲ್ಲಿ ಸ್ವಲ್ಪ ಪಡಿಬಹುದಾದರೂ ಯಾವುದೋ ಒಂದು ಅವಮಾನ, ಅಪಮಾನ, ಓಡಾಟ, ತೊಳಲಾಟ, ಒಂಥರ ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಬ್ಯಾಕ್ ಇನ್ಫೆಕ್ಷನ್, ವರ್ಟಿಗೋ, ಈ ತರ ನರ್ವಸ್ ಪ್ರಾಬ್ಲಮ್, ಈ ತರದ್ ಆಗತಕ್ಕಂಥದ್ದು ಉಂಟು. ದಿಢೀರನೆ ಒಂದು ಬದಲಾವಣೆ ಬರ್ತಕ್ಕಂಥದ್ದು ಆಗುತ್ತೆ. ಒಂಥರ ಹಿಡ್ಕೊಂಡಿದ್ದೆಲ್ಲ ಬಿಟ್ಬಿಟ್ಟಿರೋ ತರ, ಇಲ್ಲ ಬಿಟ್ಟಿರೋದೆಲ್ಲ ದಿಡಕ್ಕಂತ ಬಂದು ಏನೋ ಒಂದು ಲಾಕುಗಳಾಗೋ ತರ ನಡೆಯತಕ್ಕಂಥದ್ದಾಗುತ್ತದೆ. ಎಚ್ಚರಿಕೆ. ನಿಮಗೆ ಶತ್ರುಗ್ರಹ ಚಂದ್ರನೇ, ನಿಜವೇ. ಗ್ರಹಣ ನಡೆದಿದೆ, ನಿಜವೇ. ಆದರೂ ಅದರ ಪ್ರಭಾವ ತೋರಿಸುತ್ತೆ. ನಿಮಗಲ್ಲದಿದ್ದರೂ ನಿಮ್ಮ ಸಂಗಾತಿಗೆ, ಕುಟುಂಬದವರಿಗೆ, ಹಣಕಾಸಿನ ವಿಚಾರ, ಮಗುವಿನ ವಿಚಾರ 100%. ಪಂಚಮಾಧಿಪತಿ 6ನೇ ಮನೆ, ಅಷ್ಟಮದಲ್ಲಿ ಗುರು, ಗಂಡನಿಂದ ದೂರ, ಹೆಂಡತಿಯಿಂದ ದೂರ, ಇಲ್ಲ ಮಗುವಿಂದ ದೂರ, ಈ ತರದೊಂದು ನಡೆಯತಕ್ಕಂಥದ್ದಾಗುತ್ತೆ. ಈ ಒಂದು
9 ದಿನ, ಈ 18 ದಿನ, 27 ದಿನದಲ್ಲಿ ಕೆಲವೊಂದು ವಿಚಿತ್ರವಾದಂತ ಘಟನೆಗಳು, ಯೋಚನೆಗಳು, ಆಲೋಚನೆಗಳು, ಈ ತರದ ಆಲ್ರೆಡಿ ಪ್ಲಾನಿಂಗ್ಸು, ಮಕ್ಕಳ ವಿಚಾರ, ಹೆಂಡತಿ ವಿಚಾರ, ಮಗು ವಿಚಾರ, ಸ್ಕೂಲ್ ವಿಚಾರ, ಟ್ರಾನ್ಸ್ಫರ್ ವಿಚಾರ, ಈ ತರದ್ ಏನೇನೋ ಇಲ್ಲ. ಕೆಲವರಿಗೆ ಬಂಧನ ಯೋಗ, ಲೀಗಲ್ ದೋಷ, ಏನೋ ಮಾಡೋಕ್ ಹೋಗಿ ಇನ್ನೊಂದೇನೋ ತಂದಿಟ್ಕೊಂಡ್ರು ಅನ್ನತಕ್ಕಂಥ ಭಾವಾರ್ಥ ಆಗ್ತಿರ್ತಕ್ಕಂಥದ್ದು. ಸೊ ಮನಸ್ಸು, ಬುದ್ಧಿ, ಆಲೋಚನೆ ಕೆಡಿಸ್ತಕ್ಕಂಥದ್ದಾಗುತ್ತೆ. ಪರಿಹಾರ ಮುಂದಿನ ಭಾಗದಲ್ಲಿ ಹೇಳ್ತೇನೆ, ಕಾದುಕೊಳ್ಳಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಿಕ್ಕ ರಾಶಿಗಳಿಗೆ ಈ ಚಂದ್ರಗ್ರಹಣ ಏನು ತೊಂದರೆ ಕೊಡಬಹುದು? ನಮಾಮಿ ಶಂಕರಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಈ ಗ್ರಹಣ ಅಂದರೆ ಏನು ಅನ್ನೋದು ಮುಖ್ಯವಾಗಿ ತಿಳ್ಕೊಳ್ಳಿ. ಅನ್ಎಕ್ಸ್ಪೆಕ್ಟೆಡ್ ಸರ್ಪ್ರೈಸ್ ಆಗಿ ಒಬ್ಬ ಅತಿಥಿ ಬರ್ತಾರೆ. ಮೊದಲೇ ನಮ್ಮ ಮನೇಲಿ ಒಳ್ಳೆ ದುಡ್ಡು ಬಂದಿದೆ, ಸೊ ವಿ ಗಾಟ್ ಸಮಥಿಂಗ್ ನಮ್ಮ ಕೈಯಲ್ಲಿ, ನಾವು ಚೆನ್ನಾಗಿದ್ದೀವಿ. 4 ಜನ ಅತಿಥಿಗಳು ಬರ್ತಿದ್ದಾಗಿ ಒಳ್ಳೆ ಭೋಜನ, ಇದೆಲ್ಲ ತುಂಬಾ ಹತ್ತಿರದವರು, ತುಂಬಾ ಆತ್ಮೀಯರು, ತುಂಬಾ ಒಂದು ನಮ್ಮನ್ನು ಅರ್ಥ ಮಾಡ್ಕೊಂಡಿರೋರು, ನಮ್ಮ ಕಷ್ಟಕ್ಕಾದವ್ರು, ನಮ್ಮ ದುಃಖಕ್ಕಾದವರು, ಬಾಧೆಗಾದವರು, ಒಂಥರ ಖುಷಿ ಅನ್ಸ್ಬಿಡುತ್ತೆ. ಹಂಚ್ಕೊಳಕ್ 1-2 ದಿನ ಅಲ್ಲಿ ಕೂತು ಒಂಥರ ಸರ್ಪ್ರೈಸ್. ದಟ್ ಇಸ್ ಕಾಲ್ಡ್ ಗ್ರಹಣ. ಕೆಲವ್ರಿಗೆ ಒಳ್ಳೇದು. ನಾವಾಗ ಕೂತಿದ್ದೀವಿ, ಏನೋ ಬೇಜಾರು, ಅವನು ಬಂದು ನಮಗ್ ಸಮಾಧಾನಕ್ಕೆ ನಿಂತಿದ್ದಾನೆ. ಫ್ಯಾಂಟಾಸ್ಟಿಕ್. ಅವನಾಗ್ ಬಂದು ನಮಗೆ ಸಮಾಧಾನವಾಗಿ ನಿಂತಿದ್ದಾನೆ. ಕೆಲವೊಮ್ಮೆ ಏನಾಗುತ್ತೆ, ನಾವೇ ಮೊದಲೇ ಬೇಯ್ತಿದ್ದೇವೆ, ಬೆಂದಗಾಳೂರು ಆಗ್ಬಿಟ್ಟಿದ್ದೇವೆ. ಅದರಲ್ಲಿ ನಮ್ಮ ಅತಿಥಿ ಬಂದ, ನಮಗೆ ಸ್ನಾನಕ್ಕೆ ನೀರಿಲ್ಲ, ಅವನಿಗೆಲ್ವೇ ನಾವೇ ನೀರ್ ಪ್ರೋಕ್ಷಣೆ ಮಾಡ್ಕೊಂಡು ಬರ್ತಿದ್ವಿ, ಬೆಂದಗಾಳೂರು. ಈ ರೀತಿ ಯಪ್ಪ ಇವನ್ ಯಾಕೋ ಬಂದ, ಸರ್ಪ್ರೈಸು, ಹೇಳಲೇ ಇಲ್ಲ, ಸರ್ಪ್ರೈಸ್ ಆಗಿ ಬರ್ತಾರೆ. ಮದುವೆ ಪತ್ರಿಕೆ ಬಂದ್ಬಿಡು, ನನ್ನ ಮುಯ್ಯಿನೇ ಆಗ್ತಿದೆ, ಇಲ್ಲಿ ತಿಥಿ ಆಗ್ತಿದೆ, ಇನ್ಯಾರ್ದು ತಿಥಿಗೆ ಎಲ್ಲಿ ಹೋಗ್ಲಿ, ಮದುವೆಗೆ. ಈ ಭಾವ ಯೋಚನೆ ಮಾಡಿ ನೋಡಿ, ಹೌದಲ್ವಾ? ಇದನ್ನೇ ಗ್ರಹಣ ಅನ್ನೋದು. ದಿಢೀರ್ ಒಳ್ಳೇದು ಬಂದ್ರು ತಟ್ಕೊಳಕ್ಕಾಗಲ್ಲ, ತಲೆ ತಿರುಗಿಸುತ್ತೆ. ದಿಢೀರ್ ದುಡ್ಡು, ದಿಢೀರ್ ಹೆಸರು, ದಿಢೀರ್ ಅಧಿಕಾರ, ದಿಢೀರ್ ಪದವಿ, ವಾವ್ ಅನ್ಸ್ಬಿಡುತ್ತೆ. ದಿಢೀರ್ ಅಂದ, ದಿಢೀರ್ ಚಂದ, ದಿಢೀರ್ ಸೌಂದರ್ಯ. ಹೌದು, ನಮ್ ಕೈಲಿ ತಟ್ಕೊಳಕ್ಕಾಗಲ್ಲ. ಏನೋ ಇವನು ಬರೋದು ಬಂತು, ಅರ್ಧ ರಾತ್ರಿ ಕೊಡೆ ಹಿಡಿತಾನೆ ಅಂತ ಹೇಳ್ತೇವೆ ನಾವು. ವಿಚಿತ್ರ ಅನ್ಸುತ್ತೆ ಅಂತ. ಬೆರಿಯಲ್ಲ, ತಿರುಗ್ ಬರಲ್ಲ, ಸೇರಲ್ಲ, ನೋಡಲ್ಲ, ಈ ತರದ್ದು ಕೆಲವು ಸೂಪರ್ ಸ್ಟಾರ್ಗಳನ್ನ ನೀವು ನೋಡಿ, ದಿಢೀರ್ ಅಂತ ಹೆಸರು ಬಂದಾಗ ದಿಢೀರ್ ಅಂತ ತಿಳಿದ ಮೇಲೆ ಅವ್ರನ್ನ ಕೇಳೋರಿರಲ್ಲ, ನೋಡೋರಿರಲ್ಲ. ಅಧಿಕಾರ ಹೋಗಿದ ತಕ್ಷಣ ಅವ್ರ ಮನೆಗೆ ಯಾರೂ ಇಲ್ಲ. ಈಗ ನೋಡಿ, ಎಲೆಕ್ಷನ್ಗಳ ಟೈಮ್ ಯಾರ್ಯಾರು ಎಡತಾಗ್ತಿರ್ತಾರೆ, ಪ್ರೆಸಿಡೆಂಟ್, ಈ ಪಕ್ಷದ ಪ್ರೆಸಿಡೆಂಟು, ಆ ಪಕ್ಷದ ಪ್ರೆಸಿಡೆಂಟು ಅಂತ ಹೇಳ್ಬಿಟ್ಟು ನೀವು ಗಮನ ಕೊಟ್ಟು ನೋಡಿ. ಇಲ್ಲಿ ಸಿಗ್ಲಿಲ್ಲ ಅಂದ್ರೆ ಅಲ್ಲಿ, ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಇಲ್ಲಿ. ಇದೇ ಗ್ರಹಣ. ದಿಢೀರ್ ಬಂದಾಗ ಈ ತರದ್ದಿರುತ್ತೆ. ನಮಗೆ ಆಶ್ಚರ್ಯ, ನಮ್ಮ ಪರವಾಗಿ ಎಷ್ಟು ಚೆನ್ನಾಗಿದೆ ಕಣೋ, ನನಗೇ ಕೊಡ್ಬೇಕಿತ್ತು ಟಿಕೆಟ್, ನನಗೇ ಕೊಡ್ಬೇಕಿತ್ತು, ಇದಂಗ್ ಮಿಸ್ ಆಯ್ತು. ಇದನ್ನೇ ಗ್ರಹಣ. ಎಲ್ಲ ನಂದೇ ಇದ್ದಿದ್ದು, ನನ್ನ ಟೀಮ್, ನಾನು ವರ್ಕ್ ಮಾಡಿದ್ದೆ 5 ವರ್ಷದಿಂದ 10 ವರ್ಷದಿಂದ ಇದೆ, ನಾವು ನೆನ್ಸೇ ಇರ್ಲಿಲ್ಲ, ಕೊಟ್ಬಿಟ್ಟಿದಾರಪ್ಪ ಅವ್ರಿಗೆ. ಇದು ಗ್ರಹಣವೇ. ಬ್ಯೂಟಿಫುಲ್ ನೋಡಿ, ಇದನ್ನೇ ಹೇಳೋದು ಮಕ್ಕಳೇ. ಗ್ರಹಣ ಅಂದ್ರೆ ಇದೆ, ಸರ್ಪ್ರೈಸ್ ಎಲಿಮೆಂಟ್ಸ್ ನಮ್ಮ ಜೀವನದಲ್ಲಿ ತಂದಿಡ್ತಾನೆ. ನಮ್ಗೆ ಗೊತ್ತಿಲ್ಲ, ಏನ್ ನೋಡ್ಕೊಂಡಿಲ್ಲ ಇವನಿಗೆ, ಏನ್ ನೋಡ್ಕೊಂಡಿಲ್ಲ ಇವನಿಗೆ, ಅಂತಹವನು ನನಗೆ ಸರ್ಪ್ರೈಸ್ ಗೊತ್ತೇ ಇಲ್ಲ. ತುಂಬಾ ದಿನಗಳ ಪರಿಚಯ, ಇನ್ನೊಂದು ಒಬ್ರು ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಇದೆಲ್ಲ ಕೇಳ್ತಿರ್ತೀವಲ್ವಾ. ಬೇರೆ ಬೇರೆ ತರದ ವಿಚಿತ್ರವಾದಂತ ಘಟನೆಗಳು. ಇವರಾ ಹಿಂಗ್ ಮಾಡದ್ನಾ, ಹೇ ಏನ್ ಗುರುಜಿ, ಹೇ ಹುಡುಗನ ಇದಾರಪ್ಪ. ಕುಳಿತುಕೊಳ್ಳೋ ಚೇರ್ ಸಮೇತ, ತಟ್ಟೆ ಸಮೇತ ಕದ್ಕೊಂಡು ಹೋಗೋ ವ್ಯಕ್ತಿಗಳಿದ್ದಾರೆ. ಅಯ್ಯೋ ಬಿಟ್ರೆ ತಾಯಿ ಕುತ್ತಿಗೆಯಲ್ಲಿರೋ ತಾಳಿನ ಸಮೇತ ಕಟ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ನಮ್ ಸರ್ಪ್ರೈಸ್ ಅನ್ಸುತ್ತೆ. ಅಯ್ಯೋ ಇದೇನಿದು? ಇದುವೇ ಗ್ರಹಣ. ಗ್ರಹಣ ಬರಬೇಕು. ಆಗಾಗ ಗ್ರಹಣಗಳು, ನಾವೊಂದು ಹೋಗ್ತಾ ಇರ್ತೀವಿ ಡ್ರೈವಿಂಗ್ ಮಾಡ್ಕೊಂಡು,
ಸಡನ್ ಆಗಿ ಒಂದು ಹಂಪು ಬಂದು ಧನ್ ಅಂತ ಪೊಲೀಸ್ ಹಿಡಿದ್ಬಿಟ್ಟು ಕುಡಿದು ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಿದೀಯೇನೋ, ತಗೋ ಫೈನು. ಇನ್ನೊಂದು ಜೋಶಲ್ಲಿದ್ವಿ, ಸಡನ್ ಆಗಿ ಒಂದು ಫೈನು, ಸಡನ್ ಆಗಿ ಒಂದು ಪೆನಾಲ್ಟಿ. ಇದನ್ನೇ ಗ್ರಹಣ ಅನ್ನೋದು. ಯಾರ್ಯಾರಿಂದ ಬರುತ್ತೆ, ಅದಕ್ಕೆ ಗ್ರಹಣದ ಛಾಯೆಗಳು ಬಂದಾಗ ಯಾರ್ಯಾರಿಂದ ಏನೇನ್ ತೊಂದರೆಗಳು ವಿಘಟನೆಗಳು ಬರುತ್ತೆ ಅದಕ್ಕೊಂದು ಹುಷಾರ್ ತಗೊಳ್ಳೋದು. ತಪ್ಸೋಕ್ಕಾಗಲ್ಲ. ಅವನು ಹೊಡಿತಾನೆ ಅಂತ ಗೊತ್ತಿತ್ತು ಬಿಡು, ಗುರುಗಳು ಹೇಳಿದ್ರು, ಸರಿ ಬಿಡಪ್ಪ ಅಂತ ಹೇಳ್ಬಿಟ್ಟು ನೆಮ್ಮದಿ ಪಡ್ತಾರೆ. ಆ ರೀತಿ ಅಷ್ಟೇ. ಇನ್ನು ತುಲಾ ರಾಶಿಗೆ 12ನೇ ಮನೆಯಲ್ಲೇ ಗ್ರಹಣ ನಡೀತಿರೋದ್ರಿಂದ ನಿದ್ರಾಸ್ಥಾನ, ವೃತ್ತಿಕಾರಕ ಚಂದ್ರ ಗ್ರಹಣ, ಸ್ವಲ್ಪ ವೃತ್ತಿಯಲ್ಲಿ ಬದಲಾವಣೆಗಳ ಪರ್ವಗಳು. ಸ್ವಲ್ಪ ತಲೆ ಕೆಡ್ಸ್ಕೊತಿದ್ದೀರಿ, ಧುಮುಕ್ಬೇಡಿ. ಸರಿ ಅನ್ಸಿದ್ ತಪ್ಪಾಗ್ಬೋದು, ತಪ್ಪನ್ಸಿದ್ ಸರಿ ಆಗ್ಬೋದು. ತುಂಬಾ ಜನ ಪ್ಯಾಕೇಜು ದುಡ್ಡು ಅಂತ ಓಡೋಗ್ಬಿಡ್ತಾರೆ. ಸ್ಥಾನಕ್ಕೆ ಯೋಚನೆ ಮಾಡೋದಿಲ್ಲ, ಪೊಸಿಷನ್ಗೆ ಯೋಚನೆ ಮಾಡೋದಿಲ್ಲ. ಪೊಸಿಷನ್ ತಕ್ಕಂತ ಪ್ಯಾಕೇಜ್ ಬರುತ್ತೆ. ನಾನು ಅದನ್ನ ಯಾವಾಗ್ಲೂ ಹೇಳ್ತಿರ್ತೇನೆ. ಸೊ ತುಲಾ ರಾಶಿಯವರು ಸ್ವಲ್ಪ ಪೊಸಿಷನ್ ಕಡೆ ಗಮನ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ದೂರದ ಪ್ರಯಾಣಗಳು ಬೇಡ. ನಿಮ್ಮ ಮನಸ್ಸು ಒಂಥರ ಚಂಚಲ. ಮೊದಲೇ ಚಂದ್ರ 12ನೇ ಮನೆ ಚಂಚಲತೆ ಕೊಡ್ತಾನೆ. ಬುದ್ಧಿ, ಮಾತು, ಆಲೋಚನೆ, ಗಾಬರಿ, ಒಂಥರ ಧೈರ್ಯವಾಗಿ ಕಾಣಿಸೋರು ಕೂಡ ಒಳಗಡೆ ಒಂಥರ ಅಂಜು ಬುರುಕುತನದ ಒಂಥರ ಛಾಯೆಯಲ್ಲಿದ್ದೀರಿ. ಪಂಚಮ ಶನಿ ಬೇರೆ ಇದೆ, ಬುಧ ಬೇರೆ ಅಲ್ಲಿ ಕೆಟ್ಟು ಕೂತಿದ್ದಾನೆ 6ನೇ ಮನೆಯಲ್ಲಿ. 6ನೇ ಮನೇಲಿ ಬುಧ ಇರೋದು ಒಳ್ಳೇದಾದ್ರೂ ಕೂಡ ಅಲ್ಲಿ ಕೆಟ್ಟಿದ್ದಾನೆ. ಸೊ ಏನೇನೋ ಓಡ್ತಿರುತ್ತೆ. ಪ್ಯಾಕೇಜ್ ನೋಡ್ಲಾ, ಸ್ಯಾಲ್ರಿ ನೋಡ್ಲಾ, ಈ ಕೋರ್ಸ್ ತಗೊಳ್ಳ, ಆ ಕೋರ್ಸ್ ತಗೊಳ್ಳ, ಈ ಕಂಪ್ನಿ ತಗೊಳ್ಳ, ಆ ಕಂಪ್ನಿ ತಗೊಳ್ಳ, ಈ ಹುಡುಗಿನ ಮದುವೆ ಆಗ್ಲಾ, ಈ ಮನೆ ತಗೊಳ್ಳ, ಈ ತರ ಎಲ್ಲಾ ವಿಚಾರದಲ್ಲೂ ಕನ್ಫ್ಯೂಷನ್ಗಳಿದೆ. ಸೊ ಬೆಟರ್ ವಿ ಕೀಪ್ ಕ್ವೈಟ್. ಯಾವ ವಿಪರೀತವಾದಂಥ ಕನ್ಫ್ಯೂಷನ್ಸ್, ಮಾನಸಿಕ ಉದ್ವಿಗ್ನತೆ ಆಗುತ್ತೆ. ನಿರ್ಧಾರಗಳಲ್ಲಿ ನಮಗೆ ತುಂಬಾ ರೀತಿಯ ಕನ್ಫ್ಯೂಷನ್ಗಳಾಗ್ತಿದೆ. ಅದಲು ಬದಲು ಅನ್ನಿಸ್ತಕ್ಕಂಥದ್ದು ಆಗ್ತಿದೆ. ಆಗ ಸುಮ್ಮನಿರ್ಬೇಕು. ತುಲಾರಾಶಿ ಆದಷ್ಟು ತಟಸ್ಥವಾಗಿದೆ ಸ್ವಲ್ಪ ದಿನ, ಅಟ್ಲೀಸ್ಟ್ ಒಂದು 48 ದಿನ ಎಚ್ಚರಿಕೆ. ಇನ್ನು ವೃಶ್ಚಿಕ ರಾಶಿ, ಕುಂಭದ್ರೋಣ ಮಳೆ ನೋಡಿ. ಕೆಲವು ರಾಶಿಗಳಿಗೆ ತೊಂದರೆ ಆದ್ರೆ ಕೆಲವು ರಾಶಿಗೆ ವಿಶೇಷ ಬಲ. ಹೌದು, ಲಾಭದಲ್ಲಿ ವಿಪರೀತ ಲಾಭ ಬರುತ್ತೆ, ಅಷ್ಟೇ ತಲೆನೋವುಗಳು ಇಟ್ಕೊಬಿಟ್ಟಿದ್ದೀರಿ. ಹೌದು, ಈ ಕಾರ್ ಕೊಟ್ಬಿಟ್ಟು ಇನ್ನೊಂದು ಕಾರ್ ತಗೋಬೇಕು, ಈ ಮನೆ ಕೊಟ್ಟು ಇನ್ನೊಂದು ಮನೆ ತಗೋಬೇಕು, ಈ ಫ್ಯಾಕ್ಟ್ರಿ ಕೊಟ್ಟು ಇನ್ನೊಂದು ಫ್ಯಾಕ್ಟ್ರಿ ತಗೋಬೇಕು, ಈ ಅಂಗಡಿ ಕೊಟ್ಟು ಇನ್ನೊಂದು ಅಂಗಡಿ ತಗೋಬೇಕು, ಈ ಮದುವೆ ಬೇಡ ಇನ್ನೊಂದು ಮದುವೆ ಆಗೋಣ, 2ನೇ ಮದುವೆ, 2ನೇ ಬದುಕು, 2ನೇ ಜೀವನ, ಒಂಥರ ಸುಖದ ದಾಹಕ್ಕೆ ವಿಪರೀತ ಹಾಗೆ ಕೊಡ್ತಾನೆ. ಹಾಗೆ ನಾನು ಏನ್ ಹೇಳ್ತೇನೆ ಗೊತ್ತರ ಮಕ್ಕಳೇ, ಎಷ್ಟು ಸಿಂಪಲ್ ಆಗಿರ್ತೀವೋ ಜೀವನ ಅಷ್ಟು ಸಿಂಪಲ್ ಆಗಿರುತ್ತೆ. ಇದು ಹತ್ತದಾಗ ನಮ್ಗೆ ಇಳಿಜಾರು ಅಷ್ಟೇ ಕಷ್ಟ ಇರುತ್ತೆ. 10 ಮೆಟ್ಲಿಂದ ಜಾರಿ ಬಿದ್ರೆ ಏನೋ ಅನ್ಸಲ್ಲ, ಒಂದು ಕೈಯೋ ಕಾಲೋ ಉಳುಕಿದೆ. ಕೆಲವ್ರಿಗೆ 10 ಮೆಟ್ಲಿಂದ ಬಿದ್ದಿದ್ದೆ ತಟ್ಕೊಳಕ್ಕಾಗಲ್ಲ, ಮುರಿದಾಕ್ಬಿಡುತ್ತೆ. 100 ಮೆಟ್ಲು, 1000 ಮೆಟ್ಲು, ಅದಾನಿ, ಅಂಬಾನಿ ಇದೆಲ್ಲ ಯೋಚನೆ ಮಾಡಿ ನೋಡಿ. ಅವ್ರು ಬಿದ್ರೆ ನಾವು ನೆನೆಸ್ಕೊಳಕ್ಕಾಗುತ್ತೋ? ಒಂದೇ ದಿನಕ್ಕೆ 1,00,000 ಕೋಟಿ ಹೋಯ್ತಂತೆ ವ್ಯಾಲ್ಯೂಯೇಷನ್ ಅಂತೆಲ್ಲ ಕೇಳ್ತಿರ್ತೀವಲ್ವಾ. ಯೋಚನೆ ಮಾಡಿ ನೋಡಿ. ವೃಶ್ಚಿಕಕ್ಕೆ ವಿಪರೀತ ಲಾಭ, ವಿಪರೀತ ಖರ್ಚು, ವಿಪರೀತ ಕಮಿಟ್ಮೆಂಟ್, ವಿಪರೀತ ಶುಭಾಶುಭಗಳು ನಡೆಯತಕ್ಕಂಥ ಒಂದು ಗ್ರಹಣ ಛಾಯೆ ಉಂಟು. ಸೊ ಜಾಸ್ತಿ ದುಡ್ಡು ಬರ್ತಿದೆ, ಜಾಸ್ತಿ ಅಧಿಕಾರ ಸ್ಥಾನ ಬರ್ತಿದೆ ಅಂದ್ರೆ ನಮ್ ನೆತ್ತಿಗೆ ಇರುತ್ತೆ ಪಿತ್ತ. ಏನೋ ಮಾಡ್ಬಿಡ್ತೀವಿ. ಆಗ ನೋಡಿ, ತುಂಬಾ ದುಡ್ಡು ಬಂದವ್ರು ಎಲ್ಲಿ ಹೋಗಿರ್ತಾರೆ ಹೇಳಿ? ಕೆಸಿನೋಗಳು, ಕ್ಲಬ್ಗಳು, ಅದ್ಯಾವುದೋ UB ಸಿಟಿ ಮೇಲೆ ಎಷ್ಟು, ಅಲ್ಲಿ ಪಾರ್ಕಿಂಗ್ಗೆ 1,000 ರೂಪಾಯಿ ಅಂತಪ್ಪ 2 ಅವರಿಗೆ. ಯಾರೋ ಹೇಳ್ತಿದ್ರು, ನನಗೆ ಗೊತ್ತಿಲ್ಲ, ನಾನು ಹೋಗಿಲ್ಲ. ಹೇಳ್ದವ್ರ ಮಾತು, ಪೇಪರಲ್ಲಿ ಬಂದಿದ್ದು ನ್ಯೂಸು, ನನಗೆ ಯಾಕೆ ಹೋಗ್ಲಿ. ಆಮೇಲೆ ಇಲ್ಲದ ಅಭ್ಯಾಸಗಳು. ಅಲ್ಲಿ ಹೋಗ್ತಾರೆ ನೋಡಿಪ್ಪ ಅವರು. ಕೆಲವರು ನೀವು ಕೇಳ್ತಿರ್ತೀವಿ, ಅವ್ರು ಹಾಕೊಂಡಿರೋ ಬ್ಯಾಗು 3 ಲಕ್ಷ 10 ಲಕ್ಷ. ನೋಡಿ, ಆ ಬ್ಯಾಗ್ ಒಳಗಡೆ 3 ಲಕ್ಷ, ವಾಚ್ 30 ಲಕ್ಷ 50 ಲಕ್ಷ, ಕೋಟಿ ರೂಪಾಯಿ ವಾಚ್ ತಗೋ, ಈ ತರ ತಗೋ. ಏನೇನ್ ಮಾಡ್ಬೋದು ಗೊತ್ತಾ? ಆ ತರ ದುಡ್ಡು ಬಂದ್ರೆ ಒಂದು ಆಸ್ಪತ್ರೆ, ಒಂದು ಸ್ಕೂಲು, ತುಂಬಾ ಒಳ್ಳೆ ಕಾರ್ಯಗಳು ಮಾಡ್ತಕ್ಕಂಥದ್ದು ಎಷ್ಟೋ ಇದೆ ಪ್ರಪಂಚದಲ್ಲಿ. ಈಗಲೂ ನಮ್ಮ ಭಾರತದಲ್ಲಿ ಈಗಲೂ 20 ರಿಂದ 25 ಕೋಟಿ ಜನ ಒಂದೊತ್ತು ಊಟದಲ್ಲಿ ಬದುಕುತ್ತಿದ್ದಾರೆ. ಇದೇ ಸತ್ಯ. ನಾವು 5ನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರ ಅಂತೆಲ್ಲ ಹೇಳ್ತೀವಲ್ವಾ. ಇವತ್ತಿಗೂ ನಮ್ಮ ಭಾರತದಲ್ಲಿ 20 ಕೋಟಿ ಜನ, ಕಡಿಮೆ ಅಂದ್ರೆ 20 ಕೋಟಿ ಜನ ಒಂದೊತ್ತು ಊಟದಲ್ಲಿ ಬದುಕ್ತಿದ್ದಾರೆ.
ಅವ್ರಿಗೆ 3 ಹೊತ್ತು ಊಟ ಕೊಡ್ಲಿಕ್ಕೆ ಆಗೋದಿಲ್ವಾ? ಇದನ್ನ ಯೋಚನೆ ಮಾಡಿ ನೋಡಿ. ಆ ಥರದ್ದೊಂದು ಸಿಸ್ಟಮ್, ಎಜುಕೇಶನ್, ಸ್ಕೂಲು, ಕೆಲಸ, ಇನ್ನೊಂದು ಎಷ್ಟೋ ಮಾಡ್ಬೋದು. ಕೆಲವರಿಗೆ ಈ ದುಡ್ಡಿನ ಮದ, ಅಧಿಕಾರದ ಮದ ಬಂದಿದ ತಕ್ಷಣ ಏನೇನೋ ಮಾಡ್ತಾರೆ. ಅದು ಒಂಥರ ಮಂಗಿ ಆಟ. ಅವ್ರು ಅನ್ಕೊಂಡಿದ್ದಾರೆ ನಾನೇ ದೊಡ್ಡವ, ನಾನೇ ಇದು, ಈ ಥರದ್ದೆಲ್ಲ ಬಿಡಿ. ವೃಶ್ಚಿಕ ಆ ಥರದ್ದಿರುತ್ತೆ. ವಿಪರೀತ ಪಿತ್ತ, ಮದ ನೆತ್ತಿಗೆ ಇರುತ್ತೆ. ಐ ಆಮ್ ಬಿಗ್, ಹೌದು, ಐ ಆಮ್ ಬಿಗ್, ವೆರಿ ಪವರ್ಫುಲ್ ಅನ್ನತಕ್ಕಂಥದ್ದು ಖಂಡಿತ. ಅದರಲ್ಲೂ ರಾಜಕಾರಣದಲ್ಲಿದ್ದರೆ ವೃಶ್ಚಿಕ ರಾಶಿಯ ಒಂದು ದೊರೆ ಮಟ್ಟದ ವ್ಯಕ್ತಿಗೆ ಅಸಾಧಾರಣ ಗೆಲುವು ಬರುತ್ತೆ. ಅಂತಿಂತ ಗೆಲುವಲ್ಲ, ಅದು ವಿಪರೀತ ತಲೆನೂ ಕೆಡಿಸುತ್ತೆ. ವಿನಾಶಕಾಲೇ ವಿಪರೀತ ಬುದ್ಧಿ. ರಾವಣಾಸುರ ಹಂಗೆ ಹಾಳಾಗಿತ್ತು. ಅಷ್ಟು ಲಕ್ಷ ವರ್ಷ ಬದುಕಿದ್ದ ಆತ. ನನ್ನ ರಾಮಯ್ಯ ಬದುಕಿದ್ದು 11,000 ವರ್ಷ ಅಂದ್ರೆ ಆತ ಹೆಚ್ಚು ಕಡಿಮೆ ಎಷ್ಟೋ ಲಕ್ಷ ವರ್ಷ ಬದುಕಿದ್ದ ಆತ. ವಾಲಿಯೂ ಹಾಗೆ, ನೆನಪಿಟ್ಟುಕೊಳ್ಳಿ. ಕೃತಾಯುಗದಲ್ಲಿದ್ದವನವನು, ಅದಕ್ಕೆ ಮೊದಲಿದ್ದವನವನು. ಸಮುದ್ರ ಮಂಥನದ ಕಾಲದಲ್ಲಿ ಲಕ್ಷ್ಮಮ್ಮನನ್ನ ನೋಡಿದವನವನು, ಲಕ್ಷ್ಮಿಯ ಆವಿರ್ಭಾವವನ್ನ ನೋಡಿದವನವನು. ಸಾಮಾನ್ಯದವನಲ್ಲ ವಾಲಿ. ಕಡೆಗೆ ವಿಪರೀತ ಮದ, ವಿಪರೀತ ದುಡ್ಡು. ಬಿಡುತ್ತಾ ಇದೆ ನೋಡಿ. ದೈವ ನಮಗೆ ಬಲ ಕೊಟ್ಟಿದೆ, ತಪ್ಪು ತಿಳ್ಕೋಬೇಡಿ. ನಿಮ್ ಕಾಲಿಗೆ ಬೀಳ್ತಾನೆ. ಬಲ ಕೊಟ್ಟಿದೆ, ಶಕ್ತಿ ಕೊಟ್ಟಿದೆ. ಅಟ್ಲೀಸ್ಟ್ 4 ಜನಕ್ಕೆ. ಬಲ ಯಾವತ್ತೂ ಹೀಗೆ ಇರಲ್ಲ ಮಕ್ಕಳೇ, ಇಲ್ಲ ಮಕ್ಕಳೇ. ಕುಗ್ಲೇಬೇಕು, ಇಳಿಲೇಬೇಕು, ಹತ್ತಿದವ ಇಳಿಯಲೇಬೇಕು. ನಿತ್ಯ ಆ ಸೂರ್ಯನನ್ನ ನೋಡಿದ್ರೆ, ಅದಕ್ಕೆ ಸೂರ್ಯದೇವ ಉಪಾಸನೆ ಏನಕ್ಕೆ ಹೇಳ್ಕೊಟ್ಟಿರೋದು, ಸಂಧ್ಯಾ ವಂದನೆಯ ಉಪಾಸನೆ ಎಲ್ಲ ಏನಕ್ಕೆ ಹೇಳ್ಕೊಟ್ಟಿರೋದು ಗೊತ್ತಾ? ಸೂರ್ಯನನ್ನ ನೋಡಿ ಕಲಿ. ನಿರಂತರ ಬರ್ತಿದ್ದಾನೆ, ನಿರಂತರ ಮುಳುಗ್ತಿದ್ದಾನೆ. ನೋಬಡಿ ಈಸ್ ಅಲ್ಲೇ ಸ್ಟೇಬಲ್ ಆಗಿ ನಿಂತ್ಕೊಳ್ಳಲ್ಲ ಅಂತಕ್ಕಂಥದ್ದು. ಅವನಿಗಿಂತ ಶಕ್ತಿಯ ಬಂಗಾರಕ್ಕೆ ಅಧಿನೇತ ಸೂರ್ಯ, ನೆನಪಿಟ್ಕೊಳ್ಳಿ. ಆತನಿಗೆ ಇನ್ನೊಂದು ಹೆಸರಿದೆ, ಬಂಗಾರ ಅಂತಾನೆ, ಸೂರ್ಯದೇವನಿಗೆ. ಆತನೇ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ. ಆತನ ಪ್ರಿಯಾತಿ ಪ್ರಿಯ ಶಿಷ್ಯ ಹನುಮ ಕೂಡ ತಲೆ ಕೆಡ್ಸ್ಕೊಂಡಿಲ್ಲ. ನಾವು ತಲೆ ಕೆಡ್ಸ್ಕೊತೀವಿ. ಯಕಶ್ಚಿತ್ ಈ ಲೋಕದಲ್ಲಿ ನೋಡಿ, ವಿಜ್ಞಾನ ಎಷ್ಟು ದೊಡ್ಡದು ಅಂತ ಹೇಳ್ತೀವಲ್ವಾ, ಇವತ್ತು ವಿಜ್ಞಾನ ಹೇಳಿರೋದು ಅದನ್ನೇ. ನಮ್ಮ ಪೂರ್ವಿಕರು ಯಾವತ್ತೂ ಹೇಳಿದ್ರು. 84 ಲಕ್ಷ ಜೀವರಾಶಿ ಅಂದ್ರೆ ದೇ ಆರ್ ಸೇಯಿಂಗ್ 84 lakh ಸ್ಪೀಶೀಸ್ ಆರ್ ದೇರ್ ಇನ್ ದಿಸ್ ವರ್ಲ್ಡ್ ಅಂತ. ಇನ್ನೂ ಕಡಿಮೆ ಇರಬಹುದು, ಅದಕ್ಕೆ ಮೀರಿದ್ದಿಲ್ಲ ಅಂತ. ಅದನ್ನು ಯಾವಾಗ್ಲೂ ಬ್ರಹ್ಮಾಂಡ ಪುರಾಣದಲ್ಲಿ ಭಗವಂತನ ಸೃಷ್ಟಿಯಲ್ಲಿ 84 ಲಕ್ಷ ಜೀವರಾಶಿಗಳಲ್ಲಿ ಅತ್ಯಂತ ಶ್ರೇಷ್ಠ ಆಲೋಚನಾ, ವಿಲೋಚನಾ, ಸುಲೋಚನಾ, ಜ್ಞಾನಾರ್ಚನ ಹಾಗೂ ವಾಕ್, ಒಳ್ಳೆ ಮಾತು, ಒಳ್ಳೆ ಆಲೋಚನೆ, ಒಳ್ಳೆ ಮಂತ್ರ, ಪೂಜೆ, ಸಂಸ್ಕಾರ, ಒಳ್ಳೆಯದನ್ನ ಆಲೋಚಿಸುವಂತಹ ಶಕ್ತಿ ಕೊಟ್ಟಿರ್ತಕ್ಕಂಥದ್ದು ಮನುಷ್ಯನೊಬ್ಬನಿಗೆ. ಇವತ್ತು ನಾವು ಅದನ್ನ ತಂದು ತಟ್ಟೆಲಿ ಬೇರೆ ಏನೋ ಇಟ್ಕೊಬಿಟ್ಟಿದ್ದೇವೆ ಮಕ್ಕಳೇ. ಸೊ ಜಾಗ್ರತೆ. ನಮ್ಗೊಂಚೂರು ಕೊಟ್ಟಿದ್ದ, ಏನೋ ಒಂದು ಕೊಡೋಣ, ಒಂದು ಹಣ್ಣು ಕೊಡೋಣ, ಎಲ್ಲಾ ಬಾಚ್ಕೊಂಡು ನಾನೇ ಎತ್ಕೊಂಡು ಹೋಗೋದು. ನೋಡಿ, ಪ್ರೀತಿಯಿಂದ ಕೊಟ್ಟಿದ್ದೀರಿ, ತಿಂದ್ಬಿಡ್ಬೇಕು, ತಗೊಂಡೋಗ್ಬಿಡ್ಬೇಕು, ನಾನು ಒಬ್ಬನೇ ಇರಬೇಕು. ಘಾತಕರ ಹೋಗೆ. ಎಲ್ಲರಿಗೂ ಎಂಥ ಒಳ್ಳೆ ಊಟ ತಿಂದ್ರು ಕಸವೇ. ಜಾಗ್ರತೆ. ಪರಿಹಾರ ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಇನ್ನು ಧನುಸು ರಾಶಿ ಹಬ್ಬಬ್ಬ, ಕೇಂದ್ರ ಸ್ಥಾನದಲ್ಲಿ ಗ್ರಹಣ, ದಶಮ ಸ್ಥಾನದಲ್ಲಿ ಗ್ರಹಣ, ಏನ್ ಬೇಕಾದ್ರೂ ಆಗಬಹುದು ಧನುಸು ರಾಶಿಗೆ. ತೀರಾ ಕಳ್ಕೊಂಡಿದ್ದೆಲ್ಲ ತಗೊಬಂದು ತಟ್ಟೆಲಿ ಕೊಡಬಹುದು. ಯಾಕಂದ್ರೆ ಅಷ್ಟಮಾಧಿಪತಿ ಚಂದ್ರನಿಗೆ ಗ್ರಹಣ, ತೊಂದರೆ ಕೊಡೋ ಚಂದ್ರನಿಗೆ. ಗುರುವಿಗೆ ವಿಪರೀತ ಒಳ್ಳೆತನ ಇರಬಾರ್ದು, ಎಲ್ಲ ಎತ್ತಿ ಕೊಟ್ಟು ಬಿಡಬಾರ್ದು. ಅವನೇನಾದ್ರೂ ಒಂದು ಅಲ್ಪ ಉಳಿಸ್ಕೊಂಡಿರ್ಬೇಕು ತನ್ನ ಜ್ಞಾನ. ಹೌದು, ಇದಕ್ಕೆ ಎಷ್ಟು ಚೆನ್ನಾಗಿ ಒಂದು ಕಥೆ ಹೇಳ್ತಾರೆ ಅಂದ್ರೆ, ಒಂದು ಹುಲಿ ಬಂದು ಬೆಕ್ಕತ್ರ ವಿದ್ಯೆ ಕಲೀಲಿಕ್ಕೆ ಬಂತಂತೆ. ಬೆಕ್ಕು ಆ ಕಾಲಕ್ಕೆ ಮಹಾಗುರುವಂತೆ. ಏನು ಎಂತೆಂತ ಬೇಟೆ ಆಡೋದ್ರಿಂದ ಹಿಡಿದು, ಸದ್ದು ಮಾಡೋದೇ ನಡೆಯೋದ್ರಿಂದ ಹಿಡಿದು ಎಲ್ಲ ಕಲಿಸ್ತಂತೆ. ಏನು ಹುಲಿನ ಬೀಟ್ ಮಾಡೋರಿಲ್ಲ. ನಿಮಗೆ ಗೊತ್ತಿಲ್ಲ, ಹುಲಿ ಕರೆಕ್ಟ್ ಆದ ಹುಲಿ ನಿಂತು ಕಾದಾಟಕ್ಕೆ ನಿಂತ್ರೆ ಸಿಂಹನ್ ಕೆಡೋಗ್ಬಿಡುತ್ತೆ. ಸಿಂಹ ಸ್ವಲ್ಪ ಸೋಮಾರಿ, ಅದಕ್ಕೆ ಬಂಡ ಧೈರ್ಯ ಭೀಮನ್ ತರಾನೇ. ಆದ್ರೆ ಟೆಕ್ನಿಕಲಿ ದುರ್ಯೋಧನ ತರ ತುಂಬಾ ಸ್ಟ್ರಾಂಗ್. ಈ ಒಂದು ಬಲಾಬಲದಲ್ಲಿ ದುರ್ಯೋಧನ್ಗಿಂತ ಬಲದಲ್ಲಿ ಹೆಚ್ಚು ಭೀಮ. ಆದ್ರೆ ಟೆಕ್ನಿಕಲ್ ಏಟ್ ಹಾಕೋದ್ರಲ್ಲಿ
ಟೆಕ್ನಿಕಲಿ ಪ್ರಾಕ್ಟೀಸ್ ಮಾಡಿರೋದ್ರಲ್ಲಿ ಆ ಕಾಲಕ್ಕೆ ದುರ್ಯೋಧನ ವಿಶೇಷ ಅಂತೆ. ಲೆಕ್ಕ ಹಾಕೊಳ್ಳಿ. ಯಾರ ಹತ್ರ ಕಲ್ತಿದ್ದು ವಿದ್ಯೆ ಗೊತ್ತಾ? ಜರಾಸಂಧ ಇರ್ಬೋದು, ಭೀಮ ಇರ್ಬೋದು, ದುರ್ಯೋಧನ ಇರಬಹುದು, ಬಲರಾಮರ ಹತ್ರ ವಿದ್ಯೆ ಕಲಿತಿದ್ದು. ಬಲರಾಮರ ಹತ್ರ, ಸುಮ್ಮನೆ ಅಲ್ಲ. ಬಲರಾಮರಿಗೆ ಗೊತ್ತಿತ್ತು. ಅದಕ್ಕೆ ದುರ್ಯೋಧನ ಮೇಲೆ ಒಂದು ಹೆಚ್ಚು ತೂಕ ಪ್ರೀತಿ. ಈ ವಾಸ್ ಟೆಕ್ನಿಕಲಿ ವೆರಿ ಸ್ಟ್ರಾಂಗ್. ಭೀಮ ಹಂಗಲ್ಲ, ಅವನ್ ಸುಸ್ತಾಗಲ್ಲ, ಬಲ ಜಾಸ್ತಿ. ಟೆಕ್ನಿಕ್ ಏನಿಲ್ಲ, ತಗೋಡಿ ಗುದ್ದು ಅಂತ ಹೇಳ್ಬಿಟ್ಟು ಇವನ್ ಹಂಗಲ್ಲ, ನೋಡಿ ಮರ್ಮಸ್ಥಾನಕ್ಕೆ ನೋಡಿ ಹೊಡಿ ಅವನಂತೆ. ಅಂತ ಎಕ್ಸ್ಪರ್ಟ್ ಅವನು. ಯಾವಾಗ ಹೊಡಿಬೇಕು, ಯಾವಾಗ ಸುಸ್ತಾಗಿದ್ರೆ, ಚಿತ್ತಾಗಿದ್ರೆ ಅನ್ನೋ ತರ ಹೀಗೆ ಹೀಗೆ ಹೀಗೆ. ದರ್ ಇಸ್ ಅ ಟೆಕ್ನಿಕ್. ಅಲ್ಲೊಂದು ಕುಸ್ತಿ ಯುದ್ಧದಲ್ಲಿ, ಮಲ್ಲ ಯುದ್ಧದಲ್ಲಿ ಎಲ್ಲ ಬಲನ ಒಂದೇ ಸಲ ಬಿಡೋಕ್ಕಾಗಲ್ಲ. ಭೀಮ ಹಂಗಲ್ಲ, ಬಿದ್ದಷ್ಟು ಎದ್ದೋಳವನಂತೆ. ಟೆಕ್ನಿಕ್ ಹಿ ವಾಸ್ ನಾಟ್ ಯೂಸಿಂಗ್. ಹಾಗೆ ಕಿತ್ತು ಬಿಸಾಕ್ಬಿಡ. ಮರದ ಮೇಲೆ ಈ ಕೌರವರೆಲ್ಲ ಹೋಗಿ ಬಚ್ಚಿಟ್ಕೊಂಡಿದ್ದ ಅಂದ್ರೆ ಹೋಗಿ ಬೇರೆ ರೀತಿಲಿ ಕಂಡುಹಿಡಿಬೋದು. ಹೋಗಿ ಮರನೆಲ್ಲ ಇಟ್ಕೊಂಡು ತಗೊಂಡು ನನ್ನ ಬಲ ನೋಡು ಅಂತ ಎಲ್ಲಾನು ಬೀಳಿಸ್ಬಿಟ್ಟಿದ್ನಂತೆ. ಚಿಕ್ಕ ಹುಡುಗ ಇದ್ದಾಗ್ಲೇ, 6 ವರ್ಷದ ಹುಡುಗ ಇದ್ದ, ಲಬ ಅಂತ ಬಾಯಿ ಬಡ್ಕೊಬಿಟ್ಟಿದ್ರಂತೆ. ಹಾಗೆ ಅಂಥದ್ದು ಈ ಒಂದು ಟೆಕ್ನಿಕಲಿ ವೆರಿ ಸೌಂಡೆಡ್ ಬಂದು ಹುಲಿ ಸಿಂಹಕ್ಕಿಂತ. ಅದನ್ನ ಮಾಡಿದ್ದು ಈ ಬೆಕ್ಕೆ ಅನ್ನತಕ್ಕಂಥ ಒಂದು ಮಾತು, ಆಡು ಕತೆ ಇದು. ಆ ಕಾಲದ ಒಂದು ಆಡು ಮಾತಿನ ಕತೆ. ಸೊ ಈ ಹುಲಿ ಕಲಿತಾ ಕಲಿತಾ ಎಲ್ಲರೂ ಭಯ ಬೀಳೋಕ್ ಶುರು ಆಗ್ಬಿಟ್ಟಂತೆ. ಎಲ್ಲರನ್ನು ಭಯ ಬೀಳ್ಸೋದು, ಐ ಆಮ್ ಟೆಕ್ನಿಕಲಿ ಸೊ, ನಾನು ಹಿಂಗೆ ಹಂಗೆ, ನನ್ನನ್ನು ಎದುರಿಸೋರಿಲ್ಲ, ನನ್ನನ್ನು ಬೀಟ್ ಮಾಡೋರಿಲ್ಲ, ನಾನು ಹಿಂಗೆ ಹಾಗೆ, ಈ ತರದೊಂದು ಭಾವದಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಒಬ್ಬೊಬ್ಬರೇ ಓಡೋಗ್ತಿದ್ರಂತೆ. ಇದಕ್ಕೆ ಒಂದು ತಲೆಗೆ ಒಂದು ಹುಳ ಬಂತಂತೆ ನೋಡಿ. ವಿಪರೀತ ಕಲಿಕೆ ವಿನಾಶಂ, ವಿಪರೀತ ಬಲಂ ವಿನಾಶಂ, ವಿಪರೀತ ಧನಂ ವಿನಾಶಂ, ವಿಪರೀತ ಜ್ಞಾನಂ ವಿನಾಶಂ. ನನ್ನನ್ನು ಬಿಟ್ರೆ ಯಾರೂ ಇಲ್ಲ, ಇನ್ಯಾರಾದ್ರೂ ಇದಾರ ನನಗ್ ಬಿಟ್ಟು ಗಟ್ಟಿ, ಬಲ, ಬುದ್ಧಿ ಎಲ್ಲ ಯೋಚನೆ ಮಾಡ್ತಾ ಒಂದಿನ ಅದಕ್ಕೆ ಬಂತಂತೆ. ಓಹೋ, ನನ್ನ ಗುರು ಆಗಿರೋ ಈ ಬೆಕ್ಕಿದಾನಲ್ವಾ, ಇವನೊಬ್ಬ ನನ್ ಹೊಡೆದಾಕ್ಬಿಟ್ರೆ ಈ ಎಲ್ಲದಕ್ಕೂ ನಾನೇ ನೋಬಡಿ ಇಸ್ ದೇರ್ ಅಂತ. ಗುರು ಎಷ್ಟಿದ್ರು ಗುರುವೇ. ಒಂದಿನ ಬೆಕ್ಕು ನೀಟಾಗಿ ಒಂದ್ ಮರದ ಮೇಲೆ ಹತ್ತಿ ಆರಾಮ್ಸೆ ಮಲಗಿದ್ದೆ ಅಂತ ಇದು ಬಂತು. ಗುರುಗಳೇ ಹಾಗೆ ಹೀಗೆ ಅಂತ. ಯಾಕೋ ಯಾವತ್ತು ಇಲ್ದಿದ್ದು ಬಿಸ್ಕೆಟ್ ಹಾಕ್ತಿದ್ದೀಯಲ್ಲ, ಅತಿ ವಿನಯಂ ಧೂರ್ತ ಲಕ್ಷಣಂ. ಒಬ್ಬ ಮನುಷ್ಯ ತುಂಬಾ ಮಾತಾಡ್ತಾನೆ, ಒಬ್ಬ ಮನುಷ್ಯ ಮಾತಾಡೋದೇ ಇಲ್ಲ, ನಮ್ಮನೆ ನೋಡ್ತಿದ್ದಾನೆ. ಒಬ್ಬ ಮನುಷ್ಯ ತುಂಬಾ ಜಿಂಗ್ ಚಕ್ ಅಂತ ಹಿಂಗೆ ನಾವು ಈ ಒಂದು ನಾಟಕಗಳಲ್ಲಿ ತುಂಬಾ ಚೆನ್ನಾಗಿ ಇದೆ, ಚಿನ್ ಅಂತ ಹೊಡಿತಾರೆ. ಸಿಕ್ಕಾಬಟ್ಟೆ ಬಿಸ್ಕೆಟ್ ಹಾಕ್ತಾನೆ. ನನ್ನ ಹತ್ರ ಒಬ್ಬ ಇದ್ದ, ನನ್ಗೆ ಅವ್ನ್ ಕಂಡ್ರೆ ಕಡೆಗೂ ಅಂತ ಕೆಲ್ಸನೇ ಮಾಡ್ದ. ಅಂತಿಂತ ಕೆಲ್ಸ ಮಾಡ್ಲಿಲ್ಲ ಅವನು. ಇದು ಹಾಕೋದ್ರಲ್ಲಿ ಅದ್ಭುತವನೇ. ನಾಟಕಕಾರ ಅಂದ್ರೆ ಕಲೆಗಾರ ಬಿಡಿ. ಒಂದಲ್ಲ ಒಂದಿನ ಅದು ಅತಿ ವಿನಯಂ ಧೂರ್ತ ಲಕ್ಷಣಂ ಅನ್ನ ಕಳ್ಕೊತಾರೆ ಅಷ್ಟೇ, ಇರ್ಲಿ. ಅಂಥದ್ದೇ ಬಂದು ನಾಟಕ ಏನಿದು, ಇಷ್ಟೆಲ್ಲ ಮಾಡಿದ್ದೀನಿ, ಇವತ್ತೇನೋ ಇವನ ಭಾಷೆಯಲ್ಲಿ, ಇವನ ಆಲೋಚನೆಯಲ್ಲಿ ನೋಡ್ತು ಗೊತ್ತಾಗ್ತಿದೆ, ಏನೋ ಮಾಡ್ತಿದ್ದೆ ಅಂತ. ಗುರುಗಳೇ ಬನ್ನಿ ಹಂಗೆ ಒಂದು ವಾಕ್ ಹೋಗೋಣ, ಹಾಗೆ ಹೀಗೆ ಮಾತಾಡ್ಕೊಂಡು ಇನ್ನೊಂದು ಸ್ವಲ್ಪ ಅಂತ. ಎಲ್ಲ ಕಲ್ಸಾಯ್ತು, ಇನ್ನೇನೋ ಇದೆ ಅಂತ. ಎಲ್ಲ ಬನ್ನಿ ಗುರುಗಳೇ, ನಿಮ್ಗೊಂದು ಸನ್ಮಾನ ಮಾಡ್ಬೇಕು. ಸರಿ, ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದೆ. ಸ್ವಲ್ಪ ಬಂತು ಅದರ ನಡವಳಿಕೆ, ಅದರ ಒಂದು ಗೊತ್ತಾಗ್ಬಿಡುತ್ತೆ. ತುಂಬಾ ಅನುಭವಸ್ಥರಿಗೆ ಆಗಿರೋ ಗಾಯಗಳು, ನೋವುಗಳು, ಒದ್ದಾಟಗಳು ಬೇಗ ತಿಳಿಸುತ್ತೆ. ಓಹೋ, ದೀಸ್ ಆರ್ ದ ಪೀಪಲ್. ಕನ್ನಿಂಗ್ ಲೆಕ್ಕಾಚಾರ, ಬರೀ ಕನ್ನಿಂಗ್ ಲೆಕ್ಕಾಚಾರದಲ್ಲಿ ಎಷ್ಟು ದಿನ ಬದುಕಕ್ಕಾಗುತ್ತೆ? ಬದುಕಕ್ಕಾಗಲ್ಲ. ಸುಖೇಶ್ ತರ ಹೋಗಿ ಜೈಲಲ್ಲಿ ಕುತ್ಕೊಳ್ಳೋದು. ವೆಲ್ಕಮ್ ಟು ತಿಹಾರ್ ಜೈಲ್ ಅಂತಾನೆ. ಕಳ್ಳರೆಲ್ಲ ಒಂದೇ ಕಡೆ, ಕಳ್ಳ 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 ಹೇಳಿದ್ನಲ್ಲ, ಹಂಗೆ ಆಗಿದೆ. ನೀನೆಷ್ಟು ಕೆದ್ದೆ, ನಾನೆಷ್ಟು ಕದ್ದೆ, ಲಂಚ ತಿಂದು ರಾಜ. ಚಲೋ ಲೇಲೋ, ನೀನ್ 10 ರೂಪಾಯಿ ಕದ್ದವನು ಅಷ್ಟೇ. ನೋಡಿ, ಕರ್ಮ ಅನ್ನೋದು ಅಂಟು ಮಾಡುತ್ತೆ. ಈ ಹುಲಿನೂ ನೋಡ್ಬಿಟ್ಟು ಒಂದು ಒಳ್ಳೆ ಫುಲ್ಲು ಒತ್ತುವರಿ ಆಗಿರ್ತಕ್ಕಂಥ ಕಾಡು, ಯಾರು ನೋಡ್ತಿಲ್ಲ, ಬೆಕ್ಕನ್ನು ಸಾಯಿಸ್ಬಿಟ್ಟು ಯಾರ ಮೇಲಾದ್ರೂ ಹಾಕ್ಬಿಡೋಣ, ಬಿದ್ದು ಸತ್ತೋಗ್ಬಿಟ್ಟಿದೆ, ಇನ್ನೊಂದು ಏನೋ ಆಗ್ಬಿಟ್ಟಿದೆ, ಮಾಯ ಮಾಡ್ಬಿಡೋಣ, ಇಲ್ಲ ಬೇರೆ ಕಾಡಿಗೆ ಹೋಗ್ಬಿಟ್ಟಿದೆ ಅಂತ ಅಟ್ಯಾಕ್ ಅಂತೆ. ಬೇಕು ಗೊತ್ತಾಗ್ಬಿಡ್ತು, ಸರ್ರಂತ ಅದ್ರ ಕಾಲಿಂದ ನುಗ್ಗಿ ಮರ, ಎತ್ತರದ ಮರ ಹತ್ತು ಬಿಡ್ತಂತೆ.
ಇದು ಹತ್ತಿತು, ಒಂದು 10 ಅಡಿ 15 ಅಡಿ. ಭಯ ಬಂದ್ಬಿಡ್ತು, ಕಾಲುಗಳೆಲ್ಲ ಗಡ 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 ಅಂತ. ಹೌದು, ಗುರುಗಳೇ ಗುರುಗಳೇ ಅಂತ. ನಿನ್ನಂಥವ್ನ ಎಷ್ಟು ಜನ ನೋಡಿದ್ದೀನಿ ನಾನು. ನನಗೂ ಗೊತ್ತಿತ್ತು, ನಂದು ಅಂತ ಒಂದು ವಿದ್ಯೆ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನೋ. ಎಲ್ಲ ಕಲ್ಸಿದ್ರು ಇದೊಂದು ಕಲ್ಸಿಲ್ಲ ಅಂತ. ಹಾಕ್ಬಿಡೋಕ್ಕ ನೋಡು, ಎಲ್ಲಿ ಕರ್ಕೊಂಬಂದಿದ್ಯಾ ಗೊತ್ತಾಗ್ಬಿಡ್ತು ನನಗೆ. ನಂಗೇನು ಗೊತ್ತಿಲ್ವಾ, ಕಲಿಸೋವಾಗ್ಲೇ ಗೊತ್ತಿದೆ. ಗುರುವಿಗೆ ತನ್ನದೇ ಆದಂತ ಕೆಲವೊಂದು ಬಲಗಳನ್ನ ಭಗವಂತ ಕೊಟ್ಟಿದ್ದಾನೆ, ಕಾಪಾಡಿಟ್ಕೊಂಡಿದ್ದೀನಿ ಕಣೋ ಅಂತ. ಆ ಒಂದು 25-30 ಅಡಿ ಆಗ್ಲಿಲ್ಲ, ಗೊತ್ತಾಗ್ಬಿಟ್ಟಿದೆ. ಹೇಗಾದ್ರೂ ಸರಿ 25 ಅಡಿಗೆ ಮಿಂದ ಕೈ ಕಾಲು ಹೋದ್ರೆ ಮೇಲಿಂದ ಬಿದ್ದು ಬುರುಡೆ ಒಡಿಸ್ಕೊಂಡು ಸತ್ತೋಯ್ತು ಅನ್ನತಕ್ಕಂಥದ್ದು. ಅಂದ್ರೆ ಒಂದ್ ಗುರು ಒಂದ್ ಸ್ವಲ್ಪ ಸ್ಪೆಷಲ್, ಎಲ್ಲವನ್ನ ಕೊಡಬಾರ್ದು, ಕೆಲವೊಂದು ಇಟ್ಕೊಂಡಿರ್ಬೇಕು. ಧನುಸು ರಾಶಿ ಆ ತರದೊಂದು ಭಾವ. ನಿಮ್ ಶಕ್ತಿ ಕರೆಕ್ಟಾಗಿ ಬಳಸ್ಕೊಳ್ಳಿ. ಆ ತರದ ಒಂದು ವಿಚಿತ್ರ ಬಲಗಳು, ವಿಚಿತ್ರ ಶಕ್ತಿಗಳು ನಿಮ್ಮದಾಗತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಯೋಗ ಇರತಕ್ಕಂಥದ್ದಿದೆ. ಆಕಸ್ಮಿಕವಾದಂತಹ ಸುಘಟನೆಗಳು ವಿಘಟನೆಗಳು ಎರಡೂ ಉಂಟು. ಯಾಕಂದ್ರೆ ಅಷ್ಟಮಾಧಿಪತಿಗೆ ಭಂಗ ಆಗಿರೋದು ಒಳ್ಳೇದು, ಆದರೆ ನಿಮ್ಮ ವೃತ್ತಿ ಸ್ಥಾನದಲ್ಲಿ, ಪ್ರೊಫೆಷನ್ ಸ್ಥಾನದಲ್ಲಿ ನಡೀತಿರೋದ್ರಿಂದ ಸುತ್ತಮುತ್ತ ಇರೋ ವ್ಯಕ್ತಿಗಳು ವಿಕೃತಿಗಳು ಇದ್ದಾರೆ. ವೆರಿ ಕೇರ್ಫುಲ್, ಜಾಗ್ರತೆ. ಇನ್ನು ವಿಶೇಷವಾಗಿ ಮಕರ ರಾಶಿ, ಭಾಗ್ಯಸ್ಥಾನದಲ್ಲಿ ಗ್ರಹಣ ನಡೀತಿರೋದ್ರಿಂದ ಸ್ವಲ್ಪ ತಂದೆಯ ಆರೋಗ್ಯ, ಹಿರಿಯರ ಆರೋಗ್ಯ ಅದೊಂದು ನೋಡ್ಕೊಳ್ಳಿ. ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ನಿಮಗೆ ಚಂದ ತೊಂದರೆ ಕೊಡೋನು, ಒಂಥರ ಮನ್ಸಿಗೆ ಬೇಗ ತಗೊಳ್ಳೋರು, ನೀವು ಗಾಬರಿ ಪಡೋರು ಜಾಸ್ತಿ. ನಿಮ್ ಗಾಬರಿಗಳೆಲ್ಲ ದೂರ ಹೋಗುತ್ತೆ, ಒಂಥರ ವಿಚಿತ್ರ ನಡೆಯುತ್ತೆ. ನೋಡಿ, ಈ ಗ್ರಹಣ ನಡೆಯತಕ್ಕಂಥ ಸಂದರ್ಭದಲ್ಲಿ ಶುಕ್ರ, ಕುಜ, ಶನಿ ಹೆಂಗಿದ್ದಾರೆ ಗೊತ್ತಾ? ಬಲಾಢ್ಯ. ತುಂಬಾ ದೊಡ್ಡ ಪ್ರಾಜೆಕ್ಟ್ಗಳು, ಯೋಚನೆಗಳು, ಆಲೋಚನೆಗಳು, ಸುಲೋಚನೆಗಳು ಇವೆಲ್ಲವೂ ನಡೆಯತಕ್ಕಂಥದ್ದಾಗುತ್ತೆ. ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ಜಾಗ್ರತೆ. ಹಿರಿಯರ ಮಾತು ಕೇಳಿ, ತಲೆಬಾಗಿಸಿ. ಭಾಗ್ಯಾಧಿಪತಿ ನೀಚ ಇರೋದ್ರಿಂದ ನೀಚತ್ವದಲ್ಲಿ ದುಡ್ಡು ಮಾಡಬೇಕು, ಹೇಗಾದ್ರೂ ದುಡ್ಡು ಮಾಡಬೇಕು, ಅದು ಇದು ಅಂತಕ್ಕಂಥ ಭಾವಾರ್ಥಕ್ಕೆ ಒಳಗಾಗ್ತಕ್ಕಂಥದ್ದು ಇರುತ್ತೆ. ವೆರಿ ಕೇರ್ಫುಲ್. ನೀಚತ್ವ, ಅವ್ರು ಹೇಳೋದು ನೀವು ಕೇಳಲ್ಲ, ಇನ್ನೊಬ್ರು ಹೇಳೋ ಜ್ಞಾನ, ಆ ಒಂದು ಬುದ್ಧಿ ತಲೆಗೆ ಹತ್ತಿಸ್ಕೊಳ್ಳಲ್ಲ. ನಿಮಗೆ ನೀವೇ ಒಂಥರ ಎಳೆದಾಟ ಮಾಡ್ಕೊಳ್ತಕ್ಕಂಥ ಒಂದು ಪ್ರಭಾವಗಳಿಗೆ ಒಳಗಾಗ್ತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್. ಒಂಥರ ಗಲಿಬಿಲಿ ವ್ಯಕ್ತಿತ್ವ, ಬುದ್ಧಿ ಬಂದು ಗಲಿಬಿಲಿ ಮಾಡಿಸ್ತಕ್ಕಂಥದ್ದು. 10 ರೂಪಾಯಿ ಆಸೆಗೆ ಹೋಗ್ಬಿಟ್ಟು ಯಾರೋ ಹುಂಡಿನಲ್ಲಿ ಕೈ ಬಿಟ್ಟನಂತೆ, ದಿನ ಕೈ ಬಿಡೋದು 10 ರೂಪಾಯಿಗೋಸ್ಕರ. ಅಲ್ಲೇ ಅವನು 3 ಹೊತ್ತು ಊಟ, ಮಲಗೋಗ್ ಜಾಗ, ಒಬ್ಬ ದೇವಸ್ಥಾನದಲ್ಲಿ ಕೆಲ್ಸಕ್ಕೆ ಕೊಟ್ಟಿದ್ದಾರೆ, ಹುಂಡಿಗೆ ಕೈ ಬಿಡೋದು. ಏನೋ ದುಡ್ಡು ಕಡಿಮೆ ಆಗ್ತಿದೆಯಲ್ಲ ಅಂತ ಕ್ಯಾಮ್ರಾ ಹಾಕಿ ನೋಡಿದ್ರೆ ಡೈಲಿ ಒಂದು 10 ರೂಪಾಯಿ ತೆಗಿಯೋದು. ಕಡಿಮೆ ಅಂದ್ರೆ ಒಂದು 20,000 ರೂಪಾಯಿ ಸಂಬಳ, ಊಟ, 3 ಹೊತ್ತು ಇರ್ಲಿಕ್ಕೆ ಜಾಗ ಎಲ್ಲ ಕೊಟ್ಟಿದ್ರಂತೆ. ಕೆಡಿಸ್ಕೊಂಡ, ಅವಮಾನ ಪಟ್ಟ, ಹೊರಗಡೆ ಹೋದ. ಇವತ್ತಾಗಿರೋದಲ್ಲ ಹಂಗೆ ಡೆಲ್ಲಿನಲ್ಲಿ. ಎಂಥ ಪೊಸಿಷನ್ ಅದು, ಎಂಥ ಒಂದು ಪೊಸಿಷನ್, ಎಲ್ರಿಗೂ ಬರೋಲ್ಲ. ಭ್ರಷ್ಟಾಚಾರ ನಿರ್ಮೂಲನ ಒಂದು ಇದರಲ್ಲಿ ಅಗ್ರ ಪಂಕ್ತಿಲಿ ಕುಳಿತು ಮನುಷ್ಯ ಇವತ್ತು ಆ ಹೆಸರಿನಲ್ಲೇ ಒಳಗಡೆ ಹೋಗ್ತಾನೆ ಅಂದ್ರೆ ಯೋಚನೆ ಮಾಡಿ ನೋಡಿ. ಬಿಡುತ್ತಾ? ಕರ್ಮ ಕಮ್ಸ್ ಬ್ಯಾಕ್, ಕರ್ಮ ವಿಲ್ ಹಂಟ್ ಯು ಡೌನ್ ಅಂತ ಹೇಳ್ತೇವೆ. ಇತನಿ ಸಿ ಪೈಸೆ ಕೇಳಿಯ ಜನ ನಿನ್ ಮೇಲೆ ಏನ್ ಅಭಿಮಾನ ಇಟ್ಟಿದ್ರೋ, ಏನ್ ಪ್ರೀತಿ ಇಟ್ಟಿದ್ರು, ಏನೇನೋ ಹೇಳ್ತಿದ್ದೆ, ಕ್ಲೀನ್ ಸ್ವೀಪ್ ಮಾಡಿದ್ದೆ. ಅಷ್ಟು ದೊಡ್ಡ ರಾಷ್ಟ್ರೀಯ ಪಕ್ಷಗಳನ್ನೆಲ್ಲ ಸ್ವೀಪ್ ಮಾಡಿ ಪಂಜಾಬ್ನೆಲ್ಲ ಗೆದ್ದು ಬಿಟ್ಟಿದ್ದೆ ಪುಣ್ಯಾತ್ಮ ನೀನು. ಕರೆಕ್ಟಾಗಿ ತೋರಿಸ್ಕೊಂಡೆ, ಒಳಗಡೆ ದೊಡ್ಡ ಕರೆಕ್ಟ್ ಇಟ್ಕೊಂಡೆ. ಈ 10 ರೂಪಾಯಿ ಕೈ ಇಟ್ಟೆ ಎಲ್ಲ ಕಳ್ಕೊಂಡೆ. ಮಕರ ರಾಶಿ ಆ ಥರದ್ದು ಒಂದು ಮಾಡಿಸ್ತಾನೆ, ಹುಷಾರ್. ನಜ್ದೀಕಿ ಫೈದಾ ಮತ್ ಸೋಚು. 10 ರೂಪಾಯಿ ಆಸೆಗೋಸ್ಕರ ನಿಮ್ಮ 90, 100, 1000 ರೂಪಾಯಿ ಕಳ್ಕೊಳ್ಳುವಂಥದ್ದಾಗುತ್ತೆ. ಅಂತ ವ್ಯಕ್ತಿಗಳನ್ನ ಕಳ್ಕೊಂಡ್ಬಿಡ್ತಕ್ಕಂಥದ್ದಾಗುತ್ತೆ. ತುಂಬಾ ಚಿಕ್ಕ ಆ ಒಂದು ತಪ್ಪುಗಳು ನಿಮ್ಮನ್ನ ಮಾಡಿಸ್ಬಿಡುತ್ತೆ. ಛೋಟಾ ಕಮಿಷನ್, ಛೋಟಾ ಪೈಸಾ, ಛೋಟಾ ಆದ್ಮಿ ಮತ್ ಬಂಜೋ. ನನ್ನ ಅಜ್ಜ ಹೇಳ್ತಿದ್ದೆ, ಛೀ ಮಾಡ್ಬೇಡ ಕಣ, ಹೋಗ್ಬೇಡ ಕಣ. ಬದುಕು ಅದು ಒಂಥರ ಮನಸ್ಸು ರಾಡಿ ಮಾಡಿಸ್ಬಿಡುತ್ತೆ, ಎಲ್ಲೋ ನಿಲ್ಲಿಸ್ಬಿಡುತ್ತೆ, ನಿಲ್ಲಲಾರದ ಜಾಗದಲ್ಲಿ ನಿಲ್ಲಿಸ್ಬಿಡುತ್ತೆ. 10 ರೂಪಾಯಿ ವ್ಯಕ್ತಿ ತರ ಯೋಚನೆ ಮಾಡ್ಬೇಡ ಕಣ. ಅವನು 10 ರೂಪಾಯಿ ವ್ಯಕ್ತಿ 10 ರೂಪಾಯಿ ತರನೇ ಇರ್ತಾನೆ, ಬಿಡು. ಬಟ್ ಯು ಬಿ ಲೈಕ್ ದಿಸ್ ಅಂತ ಹೇಳ್ಕೊಟ್ಟಿದ್ದು.
ದೊಡ್ಡವರು ದೊಡ್ಡದಾಗಿ ಯೋಚನೆ ಮಾಡಿ, ನೀವು ದೊಡ್ಡವರಾಗಿ. ಯಾಕಂದ್ರೆ ಗ್ರಹಣ ಭಾಗ್ಯದಲ್ಲಿ ನಡೀತಿದೆ, ಬ್ಯೂಟಿಫುಲ್. ಬಟ್ ಅದು ಹಿರಿಯರಿಗೆ ಪೆಟ್ಟು, ಇಲ್ಲ ನಿಮ್ಮ ಅದೃಷ್ಟಕ್ಕೆ ಏನಾದ್ರು ಬರಬೇಕಾಗಿದ್ದು ಬಂದೇ ಇಲ್ಲ ಅಂದ್ರೆ ದಿಢೀರಂತ ಕೈಗೆ ಬರೋದು, ಬರಬೇಕಾಗಿರೋದ್ರಲ್ಲಿ ಕಾಲ್ಭಾಗ ಕೊಡ್ತಕ್ಕಂಥದ್ದು, ಯಾವುದೋ ಒಂದು ಸಣ್ಣ ಆಸೆಗೆ ಹೋಗಿ ದೊಡ್ಡ ವ್ಯಕ್ತಿನ ಕಳ್ಕೊಳ್ಳೋದು, ದೊಡ್ಡ ವ್ಯವಹಾರ ಕೆಡ್ಕೊಳ್ಳೋದು, ಬಾಯಿ ಕೆಡಿಸ್ಕೊಳ್ಳೋದು, ಹೆಸರು ಕೆಡಿಸ್ಕೊಳ್ಳೋದು, ಇದಾಗುತ್ತೆ. ಹುಷಾರು. ಪರಿಹಾರ ಮುಂದಿನ ಭಾಗದಲ್ಲಿ ಹೇಳ್ತಾನೆ. ಇನ್ನು ವಿಶೇಷವಾಗಿ ಕುಂಭರಾಶಿ, ಇಲ್ಲಿದೆ ನೋಡಿ ವಿಚಿತ್ರ. ಕುಂಭಕ್ಕೆ ಏನ್ ಬೇಕಾದ್ರೂ ಆಗ್ಬೋದು. ಯಾಕಂದ್ರೆ ಚಂದ್ರ ನಿಮಗೆ ತೊಂದರೆ ಕೊಡೋನು 8ನೇ ಮನೇಲಿ ಹೋಗಿ ಕುಳಿತು ಅಲ್ಲಾಗಿದೆ. ಕೆಟ್ಟವನು ಕೆಟ್ಟು ವಿಪರೀತ ರಾಜಯೋಗ. ತೊಂದರೆ ಕೊಡೋವನ್ಗೆ ತೊಂದರೆ ಆಗುತ್ತೆ, ನಿಮಗೆ ನೋವು ಕೊಟ್ಟವನಿಗೆ ನೋವು ಆಗುತ್ತೆ, ನಿಮಗೆ ಬಾಧೆ ಕೊಟ್ಟವನಿಗೆ ಬಾಧೆ ಆಗುತ್ತೆ, ನಿಮ್ಗೆ ನಷ್ಟ ಮಾಡಿದವನಿಗೆ ನಷ್ಟ ಆಗುತ್ತೆ. ಬಟ್ ಆಗೋದಾಗುತ್ತೆ. ನಮಗೂ 1-2 ಪೆಟ್ಟು ಕೊಟ್ಟೆ ಹೋಗುತ್ತೆ. ಈಗ ನಾನು ಗೆದ್ದಿದ್ದೇನೆ ಅಂದ್ರೆ 2 ಪೆಟ್ಟುಗಳು ಬಿದ್ದಿರ್ಬೇಕು. 100 ಪೆಟ್ಟು. ತುಂಬಾ ದೊಡ್ಡ ಸ್ಥಾನ, ದೊಡ್ಡ ತೂಕ, ದೊಡ್ಡ ಇದ್ರಲ್ಲಿ ಕೂತಿರೋರ್ನ ನೀವು ಹೋಗಿ ಕೇಳಿ ನೋಡಿ, ಅವ್ರು ಎಷ್ಟು ಅವಮಾನ ಅನುಭವಿಸಿಲ್ಲ ಅಂತ. ಅದು ಡಾಕ್ಟರ್ ರಾಜ್ಕುಮಾರ್ನ ಕೇಳಿ ನೋಡಿ, ನಾವು ಕಲಾವಿದ್ರಿಗೆ ತುಂಬಾ ಹತ್ರ. ಸುದೀಪ್ನ ಕೇಳಿ ನೋಡಿ, ದರ್ಶನ್ನ ಕೇಳಿ ನೋಡಿ, ಈ ಯಶ್ನ ಕೇಳಿ ನೋಡಿ. 1-2 ಹೌದು, ವಿಷ್ಣುವರ್ಧನ್ ಅವ್ರನ್ನ ಕೇಳಿ ನೋಡಿ. ಅನಂತ್ನಾಗ್ ಅವ್ರಿಗೆ ಇವತ್ತಿಗೂ ಒಂದು ಅವಾರ್ಡ್ ಕೊಟ್ಟಿಲ್ಲ ರೀ, ಏನಂತ ಗೊತ್ತಿಲ್ಲ. ಅಂತ ಪುಣ್ಯಾತ್ಮ, ಲೆಜೆಂಡ್ ಆಕ್ಟರ್. ಮೇ ಬಿ ಅವ್ರ ನೇರ್ವಂತಿಕೆನೆ ಸಮಸ್ಯೆ ಇರ್ಬೋದು, ಬಕೆಟ್ ಹಿಡಿಯೋಕ್ ಬರೋದಿಲ್ಲ ಅವ್ರಿಗೆ ಅಲ್ವಾ. ಯೋಚನೆ ಮಾಡಿ ನೋಡಿ, ಎಂಥ ವ್ಯಕ್ತಿ, ಎಂಥ ನಟನ. ಆ ವ್ಯಕ್ತಿ ಏನಾದ್ರು ಹಾಲಿವುಡ್ ಅಲ್ಲಿ ಇದ್ದಿದ್ರೆ ಅಟ್ಲೀಸ್ಟ್ 4 ಆಸ್ಕರ್, ಒಂದ್ 40 ಆಸ್ಕರ್ಗೆ ಎಂಟ್ರಿ ಆಗಿರೋರು, ಒಂದ್ 4 ಆಸ್ಕರ್ ಆದ್ರೂ ಮಿನಿಮಮ್ ಹೊಡೆದಿರೋರು. ಒಬ್ಬೋ ನಾನಂತೂ ಕಮಲ್ ಹಾಸನ್ ಅವರ ಅಭಿಮಾನಿ. ಆದ್ರೆ ಕಮಲ್ ಹಾಸನ್ ಮೀರಿದಂತ ನಟನಾ ಶಕ್ತಿ ಆ ಪುಣ್ಯಾತ್ಮನ್ಗೆ ಯಾವ್ದ್ಯಾವ್ದು. ಕೆಲವರಿಗೆ ಈ ಕೆಲವು ಪಕ್ಷಗಳು ಅರ್ಧಂಬರ್ಧ ಇರೋ ವ್ಯಕ್ತಿಗಳಿಗೆಲ್ಲ ಪದ್ಮಶ್ರೀ, ಪದ್ಮಭೂಷಣ ಏನೇನೋ ಕೊಟ್ಟಿದ್ದಾರೆ. ಇವ್ರಿಗೊಂದು ಕರ್ನಾಟಕ ರತ್ನ ಕೊಟ್ಟಿಲ್ಲ ರೀ. ಕೈ ಬಾಯಿ ಶುದ್ಧ, ತಾವಾಯ್ತು ತಮ್ಮ ಕೆಲಸ ಅನ್ನುವಂಥ ವ್ಯಕ್ತಿ. ಹಿ ಈಸ್ ಅನ್ ಎನ್ಕ್ಲೋಸೈಕೋಫಿಡಿ. ಅವ್ರ ಜ್ಞಾನ ಶಕ್ತಿ, ಅವ್ರ ಮಾತಿನ ಶಕ್ತಿ ನೀವು ಯೋಚನೆ ಮಾಡಿ ನೋಡಿ. ಸಾಮಾನ್ಯರಲ್ಲ. ಅನಂತ್ನಾಗ್ ಅವ್ರ ಪಕ್ಕದಲ್ಲಿ ಕುಳ್ಕೊಬಿಟ್ರೆ ವಿಶ್ವಕೋಶ. ಅವರು ಅಭೂತ. ಅವರು ಈಸ್ ಅನ್ ಇನ್ಫಿನಿಟಿ. ನಿಜವಾಗ್ಲೂ ನಮ್ಮ ಕರ್ನಾಟಕದ ಕನ್ನಡ ಚಿತ್ರರಂಗದ ಬಹುದೊಡ್ಡ ಆಸ್ತಿ. ಇವತ್ತು ಯಾರಾದ್ರೂ ಇದ್ದಾರೆ ಅಂತದೊಂದು ಪಟ್ಟದಲ್ಲಿ ಅಂದ್ರೆ ನಡೆದಾಡೋ ದಂತಕತೆ ಇವತ್ತಿಗೆ. ಅವತ್ತಿದ್ರು ರಾಜ್ಕುಮಾರ್ ಇದ್ರು, ವಿಷ್ಣುವರ್ಧನ್. ಅವ್ರ ನಂತರ ಇದಾರೆ ನಮ್ ಜೊತೆ. ಅವರಿಂದ ಕಲಿಯುವಂಥದ್ದಿದೆ, ತಿಳ್ಕೊಳ್ಳುವಂಥದ್ದಿದೆ. ನುಂಗು ಬಿಡ್ತಾರೆ ನೋಡಿ. ಎಲ್ಲ ಇದ್ದು ಏನು ಸಿಗ್ಲಿಲ್ಲ, ಇದ್ರ ಬಗ್ಗೆ ಕೇಳೋದೇ ಇಲ್ಲ ನಾವು ಕನ್ನಡದವ್ರು. ಆ ರೀತಿ ಕುಂಭರಾಶಿಗೆ ಆ ಥರದ್ದು ಒಂಥರ ನಡೆಯುತ್ತೆ. ಸೊ ಒಂಥರ ವಿಚಿತ್ರಗಳು. ಷಷ್ಠಾಧಿಪತಿ ಅಷ್ಟು ತೊಂದರೆ ಕೊಡೋವನೇ ಕೆಟ್ಟು ಕೂತಿದ್ದಾನೆ. ಅಲ್ಲೇ ಗ್ರಹಣ ನಡೀತಿರೋದ್ರಿಂದ ಗೊತ್ತಿಲ್ಲ. ನೀವು ಬಾವಿ ಅಗಿಯೋಕ್ ಹೋಗಿದ್ದೀರಿ, ಏನೋ ಒಂದು ಲೋಟ ನೀರು ಸಿಕ್ಕಿದ್ರೆ ಒಂದು ಮನೆಗೆ 5 ಜನಕ್ಕೆ ಏನೋ ಒಂದು ಚಿಕ್ಕದಾಗಿ ಅನ್ನತಕ್ಕಂಥದ್ದು ತುಂಬಾ ದೊಡ್ಡದಾದಂತಹ ಡೈನಾಮೈಟೇ ಸಿಗಬಹುದು, ಬ್ಲಾಸ್ಟ್ ಆಗ್ಬೋದು, ಇಲ್ಲ ವಜ್ರದ ಗಣಿಯೇ ಸಿಗಬಹುದು, ಗೊತ್ತಿಲ್ಲ ಮಕ್ಕಳೇ. ಒಂಥರ ಈ 12 ರಾಶಿಗಳ ಗ್ರಹಣ ಛಾಯೆಯಲ್ಲಿ ಒಂದು ವಿಚಿತ್ರವಾದಂತ ಒಂದು ಗ್ರಹಣ ಛಾಯೆ ನಡೆಯತಕ್ಕಂಥದ್ದು ಕುಂಭರಾಶಿ ಗೊತ್ತಿದೆ. ದಯಮಾಡಿ ನನ್ನ ಅಂಕಿಗೂ ಮೀರಿದಂಥದ್ದೊಂದು ವಿಸ್ಮಯ ಅಲ್ಲಿದೆ. ಹೌದು, ಇದಂತೂ ಸತ್ಯ. ನನಗೂ ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಒಂದು ಲೆಕ್ಕಾಚಾರ ಹಾಕ್ಲಿಕ್ಕೆ ಒಂದು ಅರ್ಥ ಇದೆ. ಲೆಕ್ಕಕ್ಕೆ ಸಿಗದಂತಹ ಭಾವದಲ್ಲಿ ಗ್ರಹಣ ನಡಿಬೇಕಾದ್ರೆ ಬಂದಿದ್ದಾನೆ ಯಾರೋ ಪುಣ್ಯಾತ್ಮ, ನಮಗ್ ಗೊತ್ತಿಲ್ಲ. ಆ ಚೆಕ್ ಕೊಟ್ಟಿದ್ದಾನೆ, ಅದ್ರ ಮುಂದ್ಗಡೆ ಎಷ್ಟು ಝೀರೋಗಳು ಹಾಕೋಬೇಕು ನಮ್ಗೆ ಗೊತ್ತಿಲ್ಲ. 100 ರೂಪಾಯಿ ಬರ್ದು ಎಷ್ಟಾದ್ರೂ ಹಾಕು ಅಂತ ಹೇಳಿದ್ದಾನೆ. ಬೈ ಮಿಸ್ಟೇಕ್ ಅವ್ನು 100 ಅಂದಿದ್ರ ಮುಂದ್ಗಡೆ ಹಿಂಗೊಂದು ಟಿಕ್ ಇಟ್ಟಿದ್ದಾನೆ, ಇಲ್ಲ 1 ಮುಂದ್ಗಡೆ ಟಿಕ್ ಇಟ್ಟಿದ್ದಾನೆ, ಇಲ್ಲ 10 ಮುಂದ್ಗಡೆ ಟಿಕ್ ಇಟ್ಟಿದ್ದಾನೆ. ಗೊತ್ತಾಗ್ತಿಲ್ಲ. ಸಮಥಿಂಗ್ ಮಿರಾಕಲ್ ಇಸ್ ದರ್. ವೆರಿ ಕೇರ್ಫುಲ್. ಕುಂಭರಾಶಿ ಏನ್ ಬೇಕಾದ್ರೂ ಆಗ್ಬೋದು. ನಿಮ್ಮನ್ನ ಎಲ್ಲಿಗೂ ಬೇಕಾದ್ರೂ ತಗೊಂಡೋಗಿ ನಿಲ್ಲಿಸ್ಬೋದು. ಕುಂಭರಾಶಿ, ಪ್ಲೇ ಸೇಫ್ಲಿ ಯುವರ್ ಕಾರ್ಡ್ಸ್. ದುಡುಕ್ಬೇಡಿ. ನಮಗ್ ಗೊತ್ತಾಗ್ತಿಲ್ಲ ಅದರ ಶಕ್ತಿ ಆರ್ಭಟ. ನೋಡಿ, ಕರೆಂಟ್ ಹೊಡಿತಿದ್ಯಾ ಇಲ್ವಾ ಅಂದಾಗ ನೀವು ಎಲೆಕ್ಟ್ರಿಸಿಟಿ ಬೋರ್ಡ್ ನಲ್ಲಿ ಕೆಲಸ ಮಾಡಿರೋರು, ಇಲ್ಲ ಒಬ್ಬ ಸಾಮಾನ್ಯ ಎಲೆಕ್ಟ್ರಿಷಿಯನ್ ಅನ್ನ ಕೇಳಿ, ಹಿಂಗ್ ಮುಟ್ಬೇಡಿ ಅಂತಾರೆ. ಹಿಂಗ್ ಮುಟ್ಟಿ ಅಂತಾರೆ. ನಮ್ಗೆ ಯಾಕೆ ಅಂದ್ರೆ ಒಂದು ಅಭ್ಯಾಸ ಇದೆ. ಏನಾದ್ರೆ ಹಿಡ್ಕೊಂಡೆ ಹಿಂಗ್ ಹಿಡ್ಕೊಬಿಡ್ತೀವಿ ಅಂತ. ಅದೇ ಹಿಂಗಂದ್ರೆ ಹಿಂಗ್ ಎಳ್ಕೋತೀವಿ. ಸೊ ಈಗ ಎಳ್ಕೊಳ್ಳೋ ಒಂದು ಫೋರ್ಸ್ ಬರ್ಲಿ ಅಂತ ಒಂದು ಕರೆಂಟ್ ಹಿಂಗ್ ಮುಟ್ಟಿ ಹಿಂಗ್ ಚೆಕ್ ಮಾಡಿ ನೋಡಿ ಅಂತಾರೆ. ಅವ್ರು ನೋಡಿ ಹಿಂಗ್ ಮುಟ್ತಾರ. ಅವ್ರು ಹಿಂಗಂತಾರೆ ಸಣ್ಣದಾಗಿ. ಈಗ ಮುಟ್ಟಲ್ಲ, ಅವ್ರು ಹಿಡ್ಕೊಬಿಡ್ತಾರೆ. ಏನ್ ಸಿಗುತ್ತೆ ಅದೇ ಹಿಂಗಂದ್ರೆ ಹಿಂಗ್ ಎಳ್ಕೊಂಡ್ ಬರ್ತೀವಿ ಅಂತ. ಆ ರೀತಿ ಕುಂಭರಾಶಿ ಸ್ವಲ್ಪ ಟೆಸ್ಟಿಂಗ್ ಹಾಕಿ.
ಆ ನೀರಿನಲ್ಲಿ ಕಲ್ಲಾಕಿ ನೋಡಿ ಸುಳಿಯ, ಅದ್ರಲ್ಲಿ ವಿಷ ಜಂತು ಇದೆಯಾ, ಇನ್ನೇನಾದ್ರೂ ಇದೆಯಾ, ಬೇರೆ ಏನಾದ್ರೂ, ಈ ರೀತಿ ಯೋಜನೆ ಆಲೋಚನೆ ಅಂಕೆಗೆ ಮೀರಿತ್ತು. ಇಟ್ ಮೈಟ್ ಬಿ ನೀವು ಹೋಗಿರೋದು ಒಂದು ನಂದಿ ಬೆಟ್ಟ ಹತ್ತೀನಿ ಅಂತ ಹೇಳ್ಬಿಟ್ಟು, ಗೊತ್ತಿಲ್ಲ ಅದು ದೊಡ್ಡದು ಕೈಲಾಸ ಪರ್ವತಕ್ಕೆ ಕರ್ಕೊಂಡು ಹೋಗ್ಬೋದು. ಕೈಲಾಸ ಪರ್ವತ ಅನ್ಕೊಂಡಿದ್ದು ನಂದಿ ಹತ್ರನೇ ನಿಲ್ಸಿಟ್ಟಿರ್ಬೋದು, ಗೊತ್ತಿಲ್ಲ. ಐದರ್ ಯು ಮೈಟ್ ಬಿ ಎ ಕಿಂಗ್ ಆರ್, ನೋಡಿ ಇಷ್ಟೇ ಹೇಳ್ತೇನೆ, ನೀವು 100 ರೂಪಾಯಿಗೆ ಬದುಕ್ತಿರಿಲ್ಲ, ಬೇರೆನೆ ಮಾರು ಹಾತಿಕೋ ಓಡಾದು ಅನ್ನೋ ದೊಡ್ಡದೊಂದು ದಂತಕತೆ ಒಂದು ನಡೆಯತಕ್ಕಂಥ ವಿಸ್ಮಯಗಳಿದ್ದಾವೆ ಈ ಗ್ರಹಣ ಛಾಯೆಗೆ, ಕುಂಭರಾಶಿಗೆ. ಅದಕ್ಕೆ ಒಂದು ಸಣ್ಣ ಪರಿಹಾರವೂ ಹೇಳ್ತಾನೆ ಎಲ್ಲಾ ರಾಶಿಗೂ. ಇನ್ನು ಮೀನ ರಾಶಿ, ನಿಮ್ಮ ಸಪ್ತಮದಲ್ಲಿ ವ್ಯವಹಾರದ ಮನೆ, ಸಂಗಾತಿಯ ಮನೆ, ಪಾಲುದಾರಿಕೆಯ ಮನೆ, ಕೊಡೋರ್ ಮನೆ, ತಗೊಳ್ಳೋರ್ ಮನೆ, ಪೂರ್ವ ಪುಣ್ಯ ಸ್ಥಾನಾಧಿಪತಿ, ಗೌರವ ಸ್ಥಾನಾಧಿಪತಿ, ತಾಯಿ ಸ್ಥಾನಾಧಿಪತಿ, ಅನ್ನ ಸ್ಥಾನಾಧಿಪತಿ, ನೆಮ್ಮದಿ ಸ್ಥಾನಾಧಿಪತಿ, ಇವೆಲ್ಲದಕ್ಕೂ ಸುಖ ಸ್ಥಾನಾಧಿಪತಿ. ಯಾರಾದ್ರೂ ಸುಖವಾಗಿದ್ದಾರೆ, ಚೆನ್ನಾಗಿದ್ದಾರೆ, ನೆಮ್ಮದಿಯಾಗಿದ್ದಾರೆ, ಒಳ್ಳೆ ಊಟ, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ತೃಪ್ತಿ, ಅಮ್ಮ ಬಿಡ ನಮ್ಮ ಅಮ್ಮ ಇದ್ದಾಳೆ ನೋಡ್ಕೋತಾಳೆ. ನಾನು ಎಷ್ಟು ಚೆನ್ನಾಗಿದ್ದೆ ಅಂದ್ರೆ ನಮ್ಮ ಅಮ್ಮ ಇರೋವರೆಗೂ ನಮ್ಮ ಅಮ್ಮ ಹೋದ್ಮೇಲೆ ಬಲ ಹೋಯ್ತು. ನಿಜವೇ, ನನ್ನ ಚಿಕ್ಕಪ್ಪ ಹೇಳಿದ್ರು, ನಮ್ಮ ಅಮ್ಮ ಇರೋವರೆಗೂ ನಿನಗೆ ಬಲ್ಲ ಹಾಕೋಣ. ನಮ್ಮ ಅಕ್ಕನೂ ಹೇಳಿದ್ರು. ಕುತ್ಕೊಂಡು ಯೋಚನೆ ಮಾಡಿದ್ರೆ, ಅಮ್ಮ ಇರೋವರೆಗೂ ನನಗೇನು ಯೋಚನೆ ಕೊಟ್ಟಿರ್ಲಿಲ್ಲ. ಅವನಿಗೇನು ಹೇಳ್ಬೇಡ್ರೆ, ಅವ್ನಿಗೇನ್ ಬೇಕು ಊಟ ಇಡಿ, ಅದು ಮಾಡಿ ಇದು ಮಾಡಿ, ಈ ತರ ಅಮ್ಮ ಯಾವ ಸಮಸ್ಯೆನೂ ಹೇಳಕ್ ಬಿಡ್ತಿರ್ಲಿಲ್ಲ. ಯಾವ್ದು ಆಗ್ಲಪ್ಪ, ರಾಮ ಇದ್ದಾನ ಹೋಗಪ್ಪ, ಆಗ್ಲಪ್ಪ, ನನ್ನಮ್ಮ ಗಂಗಮ್ಮನ ಹರಕೆ ಕೊಟ್ಟೇನೋ, ಗಂಗಮ್ಮನಿಗೆ ಹೋಗಿ ಪೂಜೆ ಮಾಡ್ಕೊಂಡ್ ಬಂದೇನೋ, ಓದಿಗೆ ಹೋಗಿದ್ದೇನೋ, ಕಾಮಾಕ್ಷಿಗೆ ಹೋಗಿದ್ದೇನೋ, ಈ ತರ ನಿನ್ ದೇವ್ರ ಪುತ್ರ ಕಣೋ, ನಿಂಗೇನು. ಪ್ರತಿಯೊಂದು ಹೆಜ್ಜೆಗೂ ನಾನು ಪ್ರತಿಯೊಂದು ಮಾತು ಅಮ್ಮ ಹತ್ರ ಹೇಳ್ತಿದ್ದೆ. ನಾನು ಎಡವಟ್ಟು ಬುದ್ಧಿಗಳಿಂದ ಹಿಡಿದು, ಎಡವಟ್ಟು ಅಭ್ಯಾಸಗಳಿಂದ ಹಿಡಿದು, ಗೊರಕೆ ಅಭ್ಯಾಸಗಳಿಂದ ಹಿಡಿದು, ಟಾಯ್ಲೆಟ್ ಅಲ್ಲಿ ಅರ್ಧ ಗಂಟೆ ಕುತ್ಕೊಂಡು ಕಚ ಅನ್ನೋದ್ರಿಂದ ಹಿಡಿದು ಎಲ್ಲ ಅಮ್ಮನ ಹತ್ರ ಹೇಳ್ತಿದ್ದೆ. ಸಮಾಧಾನಕ್ಕಿತ್ತು, ತಿದ್ದುತ್ತಿತ್ತು, ಧೈರ್ಯ ಹೇಳ್ತಿತ್ತು. ಯಾಕಂದ್ರೆ ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ. ನನ್ನ ಸ್ಥಾಯಿ, ವಿದ್ಯಾ, ಅದು ಇದು, ಸಂಗಾತಿ, ಪಾಪ ಮಗು, ಚಿಕ್ಕ ಮಗು, ಅದು ತುಂಬಾ ಚಿಕ್ಕ ಮಗು. ನಾನೇ ಎಲ್ಲೋ ಅನ್ಯಾಯ ಮಾಡಿಬಿಟ್ಟೆ ಅಂತ ಅನ್ಸುತ್ತೆ. ಚಿಕ್ಕ ಮಗು, ಅದಕ್ಕೇನು ಗೊತ್ತಿಲ್ಲ. ಇನ್ನು ಮಕ್ಕಳು, ಅಪ್ಪಾಜಿ ಹತ್ರ ಯಾವತ್ತು ಬಾಯಿ ಬಿಚ್ಚಿ ಮಾತಾಡ್ದವನಲ್ಲ. ಆದ್ರೆ ಅಮ್ಮನ ಹತ್ರ ಸ್ನೇಹಿತನಿಗಿಂತಲೂ, ಗುರುವಿಗಿಂತಲೂ, ಜ್ಞಾನಕ್ಕಿಂತಲೂ, ಎಲ್ಲದಕ್ಕೂ ಆತ್ಮ ಬಂಧುಗಿಂತಲೂ ಅಮ್ಮ ನಿಂತು ಬಿಟ್ಟಿತ್ತು. ದಟ್ ವಾಸ್ ದ ಬ್ಯೂಟಿ ಸಮ್ವೇರ್. ಅಮ್ಮ ಹೋಗಿದ್ದೆ, ಎಸ್ ನಿಜವೇ, ನಾನು ತುಂಬಾ ಒಂಟಿ ಆಗ್ಬಿಟ್ಟೆ, ಎಲ್ಲೋ ಎವ್ರಿಥಿಂಗ್ ಅಂತ ಒಂದು ಬಲ ಅಮ್ಮ ಅನ್ನತಕ್ಕಂಥ ಜಗತ್ತಿನಲ್ಲಿ. ಅದಕ್ಕೆ ನೋಡಿ, ಜಗತ್ತಿನಲ್ಲಿಯೇ 4 ಸಾಧನೆ: ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮವೇ ಮೊದಲು ಬರೋದು. ನಾವೇನಾದ್ರೂ ಇವತ್ತು ಧರ್ಮವಂತರಾಗಿದ್ದೀವಿ, ಧರ್ಮ ಮಾಡ್ತಿದ್ದೀವಿ, ಧರ್ಮದ ಬುದ್ಧಿ ಇದೆ, ಧರ್ಮದ ಚಿಂತನೆ ಇದೆ, ಧರ್ಮದ ವ್ಯಾಖ್ಯಾನ ಇದೆ ಅನ್ನುವುದಾದ್ರೆ ಅದು ಮೊದಲು ಬರುವುದೇ ಅಮ್ಮನಿಂದ. ಅದಕ್ಕೆ ಅಮ್ಮ ಇಸ್ ಈಕ್ವಲ್ ಟು ಧರ್ಮ. ಧರ್ಮ ಇಸ್ ಈಕ್ವಲ್ ಟು ಅಮ್ಮ ಇಸ್ ಈಕ್ವಲ್ ಟು ಧರ್ಮ. ಅಮ್ಮನ ಸಮಾನ ಧರ್ಮ. ಧರ್ಮದ ಸಮಾನ ಅಮ್ಮ ಅಲ್ಲ, ಅಮ್ಮನ ಸಮಾನ ಧರ್ಮವೇ ಅಂತ ಒಂದು ಧರ್ಮಕ್ಕೆ ಅಲ್ಲೊಂದು ಆಗ್ತಿದೆ. ತುಂಬಾ ಕೇರ್ಫುಲ್ ಇರಿ, ಯಾರನ್ನು ನಂಬೇಡಿ. ಸಪ್ತಮಾಧಿಪತಿ ನೀಚ, ಷಷ್ಠಾಧಿಪತಿ ನಿಮ್ಮ ಮನೆಯಲ್ಲಿ, 12ನೇ ಮನೆಯಲ್ಲಿ ಅಷ್ಟಮಾಧಿಪತಿ ಬೇರೆ ಬಂದು ಕುಳಿತಿರೋದು. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ವಿತ್ ಯುವರ್ ಲೈಫ್ ಪಾರ್ಟ್ನರ್, ಬಿಸ್ನೆಸ್ ಪಾರ್ಟ್ನರ್, ಟ್ರೇಡಿಂಗ್ ಪಾರ್ಟ್ನರ್, ಮನಿ ಪಾರ್ಟ್ನರ್. ತುಂಬಾ ಎಚ್ಚರಿಕೆ. ಮೇ ಬಿ ಅವ್ರು ವಿಪರೀತ ದುಡ್ಡನ್ನ ಆಸೆಗೆ ಬಿದ್ಬಿಟ್ಟು ನೀವೇನಾದ್ರು ವ್ಯಾಪಾರ ವ್ಯವಹಾರ ಬೀಳ್ತಿದ್ರೆ, ನಮಗಿಷ್ಟು ಕೊಡಿ, ಅಷ್ಟು ಕೊಡಿ, ನಾವು ಬಿಡಲ್ಲ, ಎದ್ದೋಗ್ತೀವಿ, ಬೆದರ್ಸೋದು, ತಂತ್ರಗಾರಿಕೆ, ಇನ್ನೊಂದು ನಡೆಯತಕ್ಕಂಥ ಭಾವಗಳನ್ನ ಸೂಚಿಸ್ತಿದೆ. ಗೊತ್ತಿಲ್ಲದೆಯೋ ಒಂದ್ ತಟ್ಟೆಲ್ ಅನ್ನ ಇದೆ, ಇನ್ನೊಂದೇನೋ ಒಂದು ಮಾಡಕ್ ಹೋಗಿ ಒಂಥರ ಪ್ಯಾರಲಲ್ ಬಿಸ್ನೆಸ್, ಪ್ಯಾರಲಲ್ ಇನ್ಕಮ್, ಪ್ಯಾರಲಲ್ ಒಂದು ಬೇರೆ ಏನೋ ಮಾಡ್ಲಿಕ್ಕೆ ಹೋಗಿ ತಲೆನೋವುಗಳನ್ನ ತಂದಿಟ್ಕೊಳ್ತಕ್ಕಂಥದ್ದು ಉಂಟು. ವೆರಿ ಕೇರ್ಫುಲ್ ಮೀನರಾಶಿ. ಹೆಜ್ಜೆ ಹೆಜ್ಜೆಗೂ ಹುಷಾರು. ಅದರಲ್ಲೂ ಸ್ನೇಹಿತರು, ಬಂಧುಗಳು, ಆತ್ಮೀಯ, ಅದು ನಾನೇ ಬಂದರು. ಗೊತ್ತಿಲ್ಲದ್ದು ಮಾಡಬೇಡಿ. ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ವ್ಯವಹಾರ. ನೋಡಿ, ಮೊನ್ನೆ 3 ಮಕ್ಕಳು, ಯಾರೋ ಅವ್ರ ಹೆಸರು ಈಸಾಕೋ, ಐಸಾಕೋ, ಜುಬೇರೋ, ಯಾರಾದ್ರೆ ಏನು, ಯಾರನ್ನು ಸಾಯಿಸೋ ಅಧಿಕಾರ ಇಲ್ಲ. ಅಲ್ಪಧನ ಎಷ್ಟಿದ್ರೆ ಏನು, ಅಲ್ಪಧನ, ತುಂಬಾ ಕಡಿಮೆ ಧನ.
ಯಾರೋ ಬಂಗಾರ ಸಿಕ್ಕಿದೆ ಬನ್ನಿ ಅಂತ ಕರೆಸ್ಕೊಬಿಟ್ಟು ಸಾಯಿಸ್ಬಿಟ್ಟಿದಾರಪ್ಪ. ಮನುಷ್ಯ ಮೃಗವಾದ್ರೂ ಹೊಟ್ಟೆ ತುಂಬಿದ್ರೆ ಆ ಕಡೆ ತಿರುಗಿ ಕೂಡ ನೋಡೋದಿಲ್ಲ. ನೆನ್ಪಿಟ್ಕೊಳ್ಳಿ, ಪ್ರಾಣಿಗಳು ಅಷ್ಟೇ, ಪಕ್ಷಿಗಳು ಅಷ್ಟೇ, ಮನುಷ್ಯ ಮಾತ್ರ ಹಾಗಲ್ಲ. ನಂಬಬೇಡಿ. ಎಲ್ರಿಗೂ ಮುಖ್ಯವಾಗಿ ಮೀನರಾಶಿ ಆಪತ್ತುಂಟು. ಯಾರದೋ ತಿಳಿಯದ ಒಂದು ಆಪತ್ತು ಹುಡುಕಿ ಬರುತ್ತದೆ. ಎಚ್ಚರಿಕೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಏನು ಪರಿಹಾರ ಅಂತ ತಿಳಿಸ್ಕೊಡ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಹೌದು, ಎಲ್ಲ ರಾಶಿಗಳಿಗಿಂತಲೂ ಒಂದು ಸ್ವಲ್ಪ ಆಪತ್ತು ಕೊಡತಕ್ಕಂಥ ಕೆಲವು ರಾಶಿಗಳ ಬಗ್ಗೆ ಹೇಳ್ತೇನೆ. ಕೆಲವು ರಾಶಿಗಳಿಗೆ ಒಳ್ಳೇದಿದೆ, ಬಟ್ ಈ ಭಾವಗಳಿಂದ ಒಂಚೂರು ಬರುತ್ತೆ ಅಂತ. ಒಂದು ದೈವಿ ದಿಗ್ಬಂಧ, ಗಣ ದಿಗ್ಬಂಧ, ಎರಡರಲ್ಲಿ ಒಂದು. ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಒಂದು ತಟ್ಟೆ, ಒಂದು ಈ ಥರ ರೌಂಡ್ ತಟ್ಟೆ ಇಟ್ಕೊಳ್ಳಿ. ತಟ್ಟೆ ತುಂಬ ಅಕ್ಕಿ, ಒಂದು ಅಚ್ಚು ಬೆಲ್ಲ, ಒಂದು ಕೊಬ್ಬರಿ, ಆಯ್ತು. ಒಂದು ಪುಟ್ಟ ಬಟ್ಲಲ್ಲಿ ಗಣಪತಿ ಇಟ್ಟು ಆ ಗಣಪತಿಗೆ ಒಂದು ಸ್ವಲ್ಪ ಪುಷ್ಪ ಇಟ್ಬಿಡಿ. ಕೊಬ್ಬರಿ, ಅಚ್ಚು ಬೆಲ್ಲ, ಒಂದು ಚಿಕ್ಕ ಕೈ ಟವಲ್ಲು, 3 ಥರದ ಹಣ್ಣು, ಹೂವು, ಎಲೆ, ಅಡಿಕೆ, ನವಧಾನ್ಯ, ಒಂದು ಚಿಕ್ಕ ಜೇನುತುಪ್ಪದ ಬಟ್ಟಲು ಇಡತಕ್ಕಂಥದ್ದು ಮಾಡಿಬಿಟ್ಟು ನಿತ್ಯ ಒಂದು 48 ದಿನ ಕಡಿಮೆ ಅಂದರೂ 11 ಬತ್ತಿಯ ದೀಪ, ಇಲ್ಲ 2 ಬತ್ತಿಯ ದೀಪ, ಈ ಕಡೆ ಒಂದು ದೀಪ, ಈ ಕಡೆ ಒಂದು ದೀಪ, ಇಲ್ಲೊಂದು ಬತ್ತಿ ಇಡ್ಬೋದು. ಇಲ್ಲ ಒಂದೇ ದೀಪದಲ್ಲಿ 2 ಬತ್ತಿ ಇಟ್ಟು ದೀಪ. ನನಗೆ ಶಕ್ತಿ ಇದೆ ಗುರುಗಳೇ, 1 2 3 4 5 6 7 8 9 10 11 ಈ ರೀತಿ ಬತ್ತಿಯ ದೀಪಗಳನ್ನ ಇಟ್ಟು ನಿತ್ಯ ದೀಪ ಹಚ್ಚಿ. ಮುಖ್ಯವಾಗಿ ಸಂಧ್ಯಾ ಕಾಲದಲ್ಲಿ ಮಿಸ್ ಮಾಡಬೇಡಿ. ಒಂದು ಪುಟ್ಟದಾಗ ಅನ್ನಪೂರ್ಣೇಶ್ವರಿ ಮಂತ್ರ, ಇಲ್ಲ ತಾಯಿಯ ಜಗನ್ಮಾತೆ ಲಲಿತಾ ಸಹಸ್ರನಾಮ ಒಂದು ಪುಟ್ಟದಾಗ ಕೇಳ್ಬೋದು ನಿಮ್ಗೆ ಸಮಯ ಇದ್ರೆ. ಸಂಜೆ ಒಂದು ಗೋಧೂಳಿ ಹೊತ್ತಿನ ಆಸುಪಾಸು 6-6:30 ಮಾಡಿಕೊಂಡು ಇದಿಷ್ಟು ವಸ್ತು ಕಂಪಲ್ಸರಿ ಭಾನುವಾರ ಸಂಜೆ ತಗೊಂಡು ಮನೆ ಮುಂದ್ಗಡೆ ಒಂದು ಹೊಸಲು ದೀಪ, ತುಳಸಿ ದೀಪ ಹಚ್ಚಿ ಇದೆಲ್ಲ ಪ್ಯಾಕ್ ಮಾಡ್ಕೊಳ್ಳಿ. ಗ್ರಾಮ ದೇವಿಗೆ ಹೋಗ್ಬಿಟ್ಟು ಅಲ್ಲೊಂದು 2 ದೀಪ ಹಚ್ಬಿಟ್ಟು ಅಮ್ಮನವರ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡಿಬಿಟ್ಟು ಯಾರಾದ್ರೂ ಬಂದಿರತಕ್ಕಂಥ ಬಡವರಿಗೆ ಇದಿಷ್ಟೂ ವಸ್ತುವನ್ನ ಕೊಟ್ಟು ಬಿಡಿ. ಅಕ್ಕಿ, ಬೆಲ್ಲ, ಕೊಬ್ಬರಿ, ಹೂವು, ಹಣ್ಣು ಅತಿ ಮುಖ್ಯವಾಗಿ ಇರಬೇಕು. ಒಂದು ಕೈ ಟವಲು, ಒಂದು ತೆಂಗಿನಕಾಯಿ, ಆಯ್ತು ಅಂದ್ರೆ ಒಂದು ಚಿಕ್ಕ ಜೇನುತುಪ್ಪ, ಇನ್ನೂ ಶಕ್ತಿ ಇದ್ರೆ ಒಂದು ಸ್ವಲ್ಪ ತುಪ್ಪ, ಒಂದು 100 ಗ್ರಾಮ್ ತುಪ್ಪ, ಇದನ್ನಿಟ್ಟು ಕೊಡ್ತಾ ಬನ್ನಿ. ಸೇರಿಸಿ ಈ ತರ ಕೊಟ್ಬಿಡಿ. ಅದ್ರ ಜೊತೆಲಿ ಒಂದು ಸ್ವಲ್ಪ ಹೂವು ಸೇರಿಸ್ಕೊಡ್ಬೋದು. ಸಾಕು ನಿಮ್ಮ ಮಟ್ಟಕ್ಕೆ. ಪ್ರತಿ ಭಾನುವಾರ ಸಂಜೆ ಇದಾಗಬೇಕು. 7 ದಿನ ಪೂಜೆ, 7ನೇ ದಿನ ತೆಗಿರಿ, ಹೊಸ ದಿಡಿಯಲ್ಲಿ ತಗೊಂಡು ಹೋಗಿ. ಆ ದಿಗ್ಬಂಧ ಏನಿದೆಯೋ ಅಲ್ಲೇ ಇರಲಿ. ನಿಮ್ಗೆ ಆಗುತ್ತಾ ಬೆಳಿಗ್ಗೆ ಹೊತ್ತು ಎದ್ದು ಹೋಗುವಾಗ ಗಣಪತಿಗೆ ಒಂದು 3 ಸ್ಪೂನ್ ಹಾಲು ಹಾಕ್ಬಿಟ್ಟು ಆ ತೀರ್ಥ ಸೇರಿಸಿ. ಮನೇಲಿ ಮನಃಶಾಂತಿ. ಅಮ್ಮನ ಆಶೀರ್ವಾದ ತಗೊಳ್ಳಿ. ಅಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಅಮ್ಮ ಚೆನ್ನಾಗಿರ್ಬೇಕಂದ್ರೆ ಅಪ್ಪನನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಅಪ್ಪ ತೃಪ್ತಿಯಾಗಿರ್ಬೇಕು ಅಂದ್ರೆ ಅಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಹೌದು, ತುಂಬಾ ಜನ ಗೊತ್ತಿಲ್ಲ, ಎಲ್ಲಿ ಹಿಡ್ಕೋಬೇಕು ಅಲ್ಲಿ ಹಿಡ್ಕೋಬೇಕು. ಇದನ್ನ ತಪ್ಪದೆ ಕಂಪಲ್ಸರಿ ಎಲ್ಲ ರಾಶಿ ಮಾಡಿ. ಹಣೆಯಲ್ಲಿ ತಿಲಕವಿಲ್ಲದೆ ಹೋಗ್ಬೇಡಿ. ಆ ಗಣಪತಿಗೆ ಏನು ಅಭಿಷೇಕ, ಒಂದು 3 ಸ್ಪೂನ್ ಹಾಲು ಮಾಡಿದೋ 1 ಸ್ಪೂನ್ ಹಾಲಿಲ್ಲ ಹಾಕೊಂಡು ಒಂದು ಗಂಧವೋ ಅರಿಶಿನವೋ ಈ ಥರದ್ದು ಕಲಿಸಿ ವಿಭೂತಿಯೋ ಹಣೆಗೆ ಹಚ್ಕೊಂಡು ಹೊರಗಡೆ ಹೋಗಿ. ಮನಸ್ಸು ಶಾಂತಿ. ವಿಕೃತ, ಸುಕೃತ, ತೃಪ್ತ, ಅತೃಪ್ತ, ವಿತೃಪ್ತ ಈ ಥರದ್ರಿಂದ ಹೊರಗಡೆ ಬರ್ತೇವೆ. ಯಾವುದನ್ನು ನೋಡಿ ಪ್ರಚೋದನೆ. ಯಾಕಂದ್ರೆ ಚಂದ್ರ ಕೇತು ಗ್ರಹಣ ಆದಾಗ ಏನಾಗುತ್ತೋ ಗೊತ್ತಾ, ಮನಸ್ಸಿಗೆ ಘಾಸಿ ಆಗತಕ್ಕಂಥದ್ದಾಗುತ್ತೆ. ನಮ್ಮನ್ನು ಪ್ರಚೋದನೆ ಮಾಡ್ತಾರೆ. ಅದರಲ್ಲಿ ಬೇರೆ ಈಗ ಎಲೆಕ್ಷನ್ ನಡೀತಿರೋ ಭರಾಟೆ. ಸುಖಕಾರಕ ಧ್ವಂಸನಾಗಿರುವುದರಿಂದ, ಶುಕ್ರನಿಂದ ಚಂದ್ರ ಅಷ್ಟಮದಲ್ಲಿರೋದ್ರಿಂದ, ಚಂದ್ರನಿಂದ ಶುಕ್ರ ಅಷ್ಟಮದಲ್ಲಿದ್ದು ಷಷ್ಠಭಾವದಲ್ಲಿದ್ದಾನೆ. ಕುಜನೂ ಕೂಡ ಷಷ್ಠಭಾವ, ಕುಜನಿಂದ ಚಂದ್ರ ಅಷ್ಟಮ ಭಾವ. ಶುಭ ಕಾರ್ಯಗಳು ಸ್ವಲ್ಪ ಜಾಗ್ರತೆ. ನಡೀತಿರೋ ವೇಗಕ್ಕೆ ಈ ಒಂದು 48 ದಿನ ನಿಜ ಹೇಳ್ಬೇಕು ಅಂದ್ರೆ ಅಟ್ಲೀಸ್ಟ್ ಈ ಒಂದು 45 ದಿನ ಮದುವೆ ಮಾಡ್ಕೋಬಾರ್ದು.
ತಳ್ಳಾಕಿ ಮೇ 1ನೇ ವಾರಕ್ಕೆ. ಗ್ರಹಣಗಳ ಆಸುಪಾಸಿನಲ್ಲಿ ಎಲ್ಲ ಆಗ್ತಿದೆ ಬಿಡ್ರಿ, ನಿಮ್ಮ ಇಷ್ಟ, ನಾನೇನು ಹೇಳಲ್ಲ. ತುಂಬಾ ದೊಡ್ಡ ಕಾರ್ಯ, ಬಿಡ್ರಿ ನಿಮ್ಮ ಇಷ್ಟ. ದುಮ್ಕೋದೆ ನಿಮ್ಮಿಷ್ಟ, ನಿಮ್ಮಿಷ್ಟ. ಎಚ್ಚರಿಸುವುದು ನನ್ನ ಕರ್ತವ್ಯ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.